ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಮಲ್ಲಿಕಾರ್ಜುನ್. ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈಗಾಗಲೇ ನೀವು ನೋಡ್ತಾ ಇದ್ದೀರಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲಲ್ಲಿ. ಈ ಬೀಡ್ ಫಾರೆಸ್ಟರ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಕಂಟಿನ್ಯೂಸ್ ಆಗಿ ಡೈಲಿ ಒಂದೊಂದು ವಿಡಿಯೋ ಬರ್ತಾ ಇದೆ. ಇದು ಮ್ಯಾಥ್ಸ್ ಸರಣಿಯ 6ನೇ ವಿಡಿಯೋ. ಈಗಾಗಲೇ 5 ವಿಡಿಯೋಸ್ ಅಪ್ಲೋಡ್ ಮಾಡಿದ್ವಿ. ಅವು ಯಾವ ವಿಡಿಯೋ ನೋಡಿಲ್ಲ ದಯವಿಟ್ಟು ಆ ವಿಡಿಯೋಸ್ನ ವಾಚ್ ಮಾಡಿ. ಈಗ 6ನೇ ವಿಡಿಯೋ ಬನ್ನಿ. ಈ ವಿಡಿಯೋದಲ್ಲೂ ಕೂಡ ಸಿಂಪಲ್ ಮೆಥಡಲ್ಲಿ ಪ್ರಶ್ನೆಗಳನ್ನ ಯಾವ ರೀತಿ ಬಿಡಿಸ್ಬೋದು ಅಂತ ಹೇಳ್ಕೊಡ್ತೇನೆ. ಅದಕ್ಕಿಂತ ಬಿಫೋರ್ ಆಗಿ ಸ್ನೇಹಿತರೆ, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗದಲ್ಲಿ ಈ ಬೀಡ್ ಫಾರೆಸ್ಟರ್ ಎಕ್ಸಾಮಿಗೆ ಸಂಬಂಧಪಟ್ಟಂಥ ಆಫ್ಲೈನ್ ಕ್ಲಾಸಸ್ ಈಗಾಗಲೇ ನಡೀತಾ ಇದ್ದಾವೆ. ಬಟ್ ರಾಜ್ಯದ ವಿದ್ಯಾರ್ಥಿಗಳ ಬೇಡಿಕೆ ಮೇರೆಗೆ ಜನವರಿ 1ನೇ ತಾರೀಕು 2024ರಂದು ಆನ್ಲೈನ್ ಬ್ಯಾಚಸ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಈ ಆನ್ಲೈನ್ ಬ್ಯಾಚಸ್ಗೆ ಒಂದು ಆಫರ್ ಪ್ರೈಸ್ ಸಿಗ್ತಾ ಇದೆ ನಿಮಗೆ. ಅದು 50% ರಿಯಾಯಿತಿ ದರದಲ್ಲಿ ಜನವರಿ 1ನೇ ತಾರೀಕು ಪರ್ಚೇಸ್ ಮಾಡೋದಂತೆ ಸಿಗ್ತಾ ಇದೆ. ನೀವು ನಮ್ಮ ಸ್ಪರ್ಧಾ ಕರ್ನಾಟಕ ಮೊಬೈಲ್ ಆ್ಯಪನ್ನು ನಿಮ್ಮ ಗೂಗಲ್ ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಇದರ ಉಪಯೋಗನ ಪಡಿತಾ ಬನ್ನಿ ಅಂತ ಹೇಳ್ತಾ, ಹೆಚ್ಚಿನ ಮಾಹಿತಿ ಬೇಕಂದರೆ ಇಲ್ಲಿ ಕಾಣಿಸ್ತಕ್ಕಂಥ ಮೊಬೈಲ್ ನಂಬರ್ಗೆ ಕರೆ ಮಾಡಿ. ನಿಮಗೆ ಮ್ಯಾಕ್ಸಿಮಮ್ ಮ್ಯಾಥ್ಸ್ ಕ್ಲಾಸಸ್ನ ಕೊಡ್ತೀವಿ. ಹಾಗೆ ಎಲ್ಲ ಸಬ್ಜೆಕ್ಟ್ನ ಕ್ಲಾಸಸ್ ಕೂಡ ನಿಮಗೆ ನಮ್ಮ ಮೊಬೈಲ್ ಆ್ಯಪಲ್ಲಿ ಆನ್ಲೈನ್ ಕ್ಲಾಸಸ್ಸಲ್ಲಿ ಸಿಗ್ತಾ ಇದೆ. ಈಗ ಈ ವಿಡಿಯೋದಲ್ಲಿ ನಾನು ಅದಕ್ಕಿಂತ ಬಿಫೋರ್ ಆಗಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಪ್ರೆಸ್ ಮಾಡಿ ನೋಟಿಫೈ ಆಗಿರಿ. ಮೊದಲನೇ ಪ್ರಶ್ನೆ ಯಾವ ರೀತಿ ಇದೆ ಅಂತ ನೋಡೋಣ. ಫಸ್ಟ್ ಕ್ವಶನ್ ಇಲ್ಲಿ, ಒಂದು ಸಿಲಿಂಡರ್ನ ತ್ರಿಜ್ಯ ಮತ್ತು ಎತ್ತರಗಳ ಅನುಪಾತವು 5:7 ಆಗಿದೆ. ನೋಡ್ರಿ, ಒಂದು ಸಿಲಿಂಡರ್ನ ತ್ರಿಜ್ಯ ಮತ್ತು ಎತ್ತರಗಳ ಅನುಪಾತ 5:7 ಆಗಿದೆ. ಅದರ ಘನಫಲ ಕೊಟ್ಟಿದ್ದಾನೆ. ಆ ಸಿಲಿಂಡರ್ನ ಘನಫಲ, ಅದಕ್ಕೆ ಇನ್ನೊಂದು ಹೆಸರು ಗಾತ್ರ ಅಂತ ಕರಿತೀವಿ. ಇಂಗ್ಲೀಷಲ್ಲಿ ನಾವು ವಾಲ್ಯೂಮ್ ಅಂತ ಕರಿತೀವಿ. ಆ ಘನಫಲ 4400 ಘನ ಸೆಂಟಿಮೀಟ್ರ್ ಇದೆ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಆ ಸಿಲಿಂಡರ್ನ ತ್ರಿಜ್ಯ ಎಷ್ಟು ಅಂತ ಇದೆ. ನೋಡ್ರಿ, ಈ ಪ್ರಶ್ನೆ ಮೆನ್ಸುರೇಷನ್ ಅಂತ ಒಂದು ಪಾಠ ಬರುತ್ತೆ, ಕ್ಷೇತ್ರ ಗಣಿತ ಅಂತ. ಅದರಲ್ಲೇ ಎಸ್ಪೆಷಲಿ ಸಿಲಿಂಡರ್ ಅಂತ ಕರಿತೀವಿ. ಕನ್ನಡದ ಇನ್ನೂ ಹೆಸರು ಸ್ತಂಭಾಕೃತಿ ಅಂತ ಹೇಳ್ತೀವಿ. ಆ ಒಂದು ಆಬ್ಜೆಕ್ಟಿಗೆ ಸಂಬಂಧಪಟ್ಟಂಥ ಪ್ರಶ್ನೆ. ನೋಡಿ, ಇದನ್ನು ಸಾಲ್ವ್ ಮಾಡ್ಬೇಕಾದ್ರೆ ಫಸ್ಟ್ ಆಫ್ ಆಲ್ ನಮ್ಮ ಮೈಂಡಲ್ಲಿ ಸಿಲಿಂಡರ್ ಅಂದರೆ ಯಾವ ಶೇಪಲ್ಲಿ ಇರುತ್ತೆ ಅಂತ ಗೊತ್ತಾಗಬೇಕು. ಈ ಥರ ಇದ್ದರೆ ನಾವು ಸಿಲಿಂಡರ್ ಅಂತ ಕರಿತೀವಿ. ನೋಡ್ರಿ, ಇದು ಸಿಲಿಂಡರ್ನ ರೇಡಿಯಸ್ ಆಗಿರುತ್ತೆ, ತ್ರಿಜ್ಯ ಆಗಿರುತ್ತೆ. ಇಲ್ಲಿಂದ ಇಲ್ಲಿಗೆ ಸಿಲಿಂಡರ್ನ ಎತ್ತರ ಅಂತ ತಗೊಂತೀವಿ. ಇಲ್ಲಿ ಸಿಲಿಂಡರ್ನ ತ್ರಿಜ್ಯ ಮತ್ತು ಎತ್ತರಗಳ ಅನುಪಾತ 5:7 ಅಂತ ಕೊಟ್ಟಿದ್ದಾನೆ. ಈ ಸಿಲಿಂಡರ್ನ ಘನಫಲ ಕೊಟ್ಟಿದ್ದಾನೆ. ಹಾಗಾದರೆ ಈ ಸಿಲಿಂಡರ್ನ ತ್ರಿಜ್ಯ ಎಷ್ಟು ಅಂತ ಪ್ರಶ್ನೆ ಕೇಳಿದ್ದೀನಲ್ಲ, ವೆರಿ ಸಿಂಪಲ್ ಆ್ಯಂಡ್ ದಿ ಬೆಸ್ಟ್ ಮೆಥಡಲ್ಲಿ ಇದಕ್ಕೆ ಆನ್ಸರ್ ಮಾಡ್ಬೇಕಂದ್ರೆ ಇಲ್ಲಿ ನೋಡ್ರಿ, ಸಿಲಿಂಡರ್ನ ತ್ರಿಜ್ಯದ ಅನುಪಾತ 5 ಇರೋದ್ರಿಂದ, ಸಿಲಿಂಡರ್ನ ತ್ರಿಜ್ಯದ ಅನುಪಾತ ರೇಡಿಯಸ್ ರೇಷಿಯಲ್ಲಿ 5 ಇರೋದ್ರಿಂದ, ಇಲ್ಲಿ ಕೊಟ್ಟಿರೋ ಆಪ್ಷನ್ಸಲ್ಲಿ, ಕೊಟ್ಟಿರೋ 4 ಆಪ್ಷನ್ಸಲ್ಲಿ 5ರಿಂದ ಭಾಗ ಆಗ್ತಕ್ಕಂಥ ಸಂಖ್ಯೆ ಯಾವುದು ಅಂತ ನೋಡ್ಕೋಬೇಕು. ಅಥವಾ 5ರ ಅಪವರ್ತೆ ಯಾವುದು, ಮಲ್ಟಿಪಲ್ ಆಫ್ 5 ಅಂತ ಕರಿತೀವಿ. ಅಥವಾ 5ರ ಮಗ್ಗಿಲ್ ಬರೋ ಸಂಖ್ಯೆ ಯಾವುದು, ಅಥವಾ 5ರಿಂದ ಭಾಗ ಆಗೋ ಸಂಖ್ಯೆ ಯಾವುದು ಅಂತ ನೋಡಿದರೆ, ಈ 6 ಅನ್ನೋದು 5ರ ಮಗ್ಗಿಲ್ ಬರೋಲ್ಲ, 8 ಬರೋಲ್ಲ, 12 ಬರೋಲ್ಲ, 5ರ ಮಗ್ಗಿಲ್ 10 ಬರೋದ್ರಿಂದ ಈ ಸಿಲಿಂಡರ್ನ ತ್ರಿಜ್ಯ 10 ಸೆಂಟಿಮೀಟ್ರ್ ಇದೆ ಅಂತ ಆಪ್ಷನ್ 3 ಒನ್ನೇ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಕ್ಯಾಲ್ಕುಲೇಷನ್ ಅವಶ್ಯಕತೆನೇ ಇಲ್ಲ. ಡೈರೆಕ್ಟ್ ಮೆಥಡಲ್ಲಿ ಆಪ್ಷನ್ಸ್ ನೋಡಿ ಈ ರೇಷಿಯೋ ಯೂಸ್ ಮಾಡ್ಕೊಂಡು ಆನ್ಸರ್ ಮಾಡ್ಬೋದು. 10 ಸೆಂಟಿಮೀಟ್ರ್ 3rd ಒನ್ ಆನ್ಸರ್ ಕರೆಕ್ಟ್, ಮತ್ತೇನು ಕ್ಯಾಲ್ಕುಲೇಷನ್ ಅವಶ್ಯಕತೆ ಇಲ್ಲ. ಆದರೆ ಕೆಲವೊಬ್ಬರು ಪ್ರಶ್ನೆ ಕೇಳ್ಬೋದು, ಸರ್ ಈ 5ರಿಂದನೇ ಡಿವೈಡ್ ಆಗ್ತಕ್ಕಂಥ ಇನ್ನೊಂದು ಸಂಖ್ಯೆ ಏನಾದರೂ ಇದ್ದರೆ ಅವಾಗ ಯಾವುದು ಅಂದರೆ, ಅವಾಗ ಈ ಮೆಥಡ್ ಫೇಲ್ ಆಗುತ್ತೆ. ಆನ್ಸರ್ ಮಾಡ್ಬೇಕಂದ್ರೆ ನೀವು ಈ ಸಿಲಿಂಡರ್ನ ಘನಫಲ ಕೊಟ್ಟಿರೋದ್ರಿಂದ ಸಿಲಿಂಡರ್ನ ಘನಫಲ ಕಂಡುಹಿಡಿಯೋ ಒಂದು ಫಾರ್ಮುಲಾ ಇದೆ, ಒಂದು ಸಿಂಪಲ್ ಫಾರ್ಮುಲಾ. ಆ ಫಾರ್ಮುಲಾ ಗೊತ್ತಿದ್ದರೆ ಇದಂತೂ ಸಿಂಪಲ್ ಮೆಥಡ್. ಈ ಥರ ಇದ್ದಂದರೆ ನೀವು ಲಕ್ಕಿಯೆಸ್ಟ್ ಅಂತ ಹೇಳ್ಬೋದು. ಆ ಎಕ್ಸಾಮಲ್ಲಿ ಭಾಳ ಸಿಂಪಲಾಗಿ ಆನ್ಸರ್ ಮಾಡ್ಬೋದು. ಆದರೆ ಒಂದು ವೇಳೆ 5ರಿಂದ ಭಾಗ ಆಗ್ತಕ್ಕಂಥ 2-3 ಆಪ್ಷನ್ಸ್ ಇದ್ದಾಗ ಆನ್ಸರ್ ಮಾಡ್ಬೇಕಂದ್ರೆ ಸಿಲಿಂಡರ್ನ ಘನಫಲ ಕಂಡುಹಿಡಿಯೋ ಫಾರ್ಮುಲಾ ಗೊತ್ತಿರಲಿ. V = πr²h ಅಂತ ಇದೆ. ಇಲ್ಲಿ ವಿ ಅಂದರೆ ವಾಲ್ಯೂಮ್, ಅಂದರೆ 4400 ಕೊಟ್ಟಿದ್ದಾರೆ ಪ್ರಶ್ನೆಯಲ್ಲಿ. ಸಿಲಿಂಡರ್ನ ಘನಫಲ 4400 ಕೊಟ್ಟಿದ್ದಾರೆ, ಅದನ್ನು ಬರ್ಕೊಳ್ರಿ. ಆಮೇಲೆ ಪೈ ವ್ಯಾಲ್ಯೂ ಗೊತ್ತಿದೆ ನಿಮಗೆ, 22/7 ಅಂತ. ಪೈ ವ್ಯಾಲ್ಯೂ 22/7 ಬರ್ಕೊಳ್ರಿ. ಆರ್ ಅಂದರೆ ನೋಡ್ರಿ, ಸಿಲಿಂಡರ್ನ ತ್ರಿಜ್ಯ 5 ಇದೆ ಅಂದರೆ 5x ಅಂತ ಬರಿತೀನಿ. ಈ ಎತ್ತರ 7 ಇದೆ ಅಂದರೆ 7x ಎತ್ತರ ಅಂತ ಬರ್ಕೊತೀನಿ. r² ಅಂದರೆ 5x² ಅಂದರೆ ಅದು 25x² ಆಗುತ್ತೆ. ಇಂಟು h ಅಂದರೆ ಎತ್ತರ 7x ಆಗುತ್ತೆ. ಈ 7 ಕ್ಯಾನ್ಸಲ್ ಆಗುತ್ತೆ. 22 2 44, 2 0 ಪಕ್ಕ ಬರಿಬೋದು.
ಮತ್ತು ಇಲ್ಲಿ 25 ಇದೆ, 25 ಅಂದರೆ 25 ಎಂಟ್ಲೆ 200 ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿ ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸ್ ಅಂದರೆ ರೈಟ್ ಸೈಡಲ್ಲಿ ಎಕ್ಸ್ ಕ್ಯೂಬ್ ಆಗುತ್ತೆ. ಈ 8ನ ನಾನು 2 ಕ್ಯೂಬ್ ಅಂತ ಬರ್ಕೋಬೋದು. 2ನ್ನ 3 ಸಲ ಗುಣಿಸ್ರೆ 2 ಇಂಟು 2 ಇಂಟು 2 ಎಷ್ಟಾಗುತ್ತೆ? 8 ಆಗುತ್ತೆ. ಅದಕ್ಕೋಸ್ಕರ 8ನ 2 ಕ್ಯೂಬ್ ಅಂತ ಬರೀತಾ ಇದ್ದೀನಿ. 2 ಕಡೆ ಕ್ಯೂಬ್ ಕ್ಯೂಬ್ ಕ್ಯಾನ್ಸಲ್ ಆದರೆ ಎಕ್ಸ್ ಈಕ್ವಲ್ ಟು 2 ಬರುತ್ತೆ. ಎಕ್ಸ್ ಈಕ್ವಲ್ ಟು 2 ಬಂದಿದೆ ಅಂದರೆ ಈ ಸಿಲಿಂಡರ್ನ ತ್ರಿಜ್ಯ 5x ಅಂತ ಬರ್ಕೊಂಡಲ್ಲ, 5 ಇಂಟು ಇಲ್ಲಿ ಬಂದಿರೋ ಎಕ್ಸನ್ನು ಇಂಟು 2 ಮಾಡಿರಿ. 5 2 10 ಸೆಂಟಿಮೀಟ್ರು ಈ ಸಿಲಿಂಡರ್ನ ರೇಡಿಯಸ್ ತ್ರಿಜ್ಯ ಆಗಿರುತ್ತೆ. ಇದು ಲೆಕ್ಕ ಬಿಡಿಸೋ ವಿಧಾನ. ಇದನ್ನು ಬಿಡಿಸ್ತೇನೆ ಆನ್ಸರ್ ಮಾಡೋ ಡೈರೆಕ್ಟ್ ವಿಧಾನ, ಶಾರ್ಟ್ಕಟ್ ಮೆಥಡು ಕೂಡ ನಿಮಗೆ ಹೇಳ್ಕೊಟ್ಟಿದ್ದೀನಿ. ಅರ್ಥ ಆಯ್ತಾ? ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ, 75 ವಿದ್ಯಾರ್ಥಿಗಳ ಸರಾಸರಿ ಅಂಕಗಳು 35 ಅಂತ ಅವರೇಜ್ ಮಾರ್ಕ್ಸ್ ಕೊಟ್ಟಿದ್ದಾನೆ. ತದನಂತರಲ್ಲಿ ಒಬ್ಬ ವಿದ್ಯಾರ್ಥಿಯ ಅಂಕವು 32 ಆಗಿದ್ದು ಅದನ್ನು 23 ಎಂದು ತಪ್ಪಾಗಿ ಹಾಕಲಾಗಿದೆ. ಹಾಗಾದರೆ ಸರಿಯಾದ ಸರಾಸರಿ ಎಷ್ಟು ಅಂತ ಪ್ರಶ್ನೆ ಕೇಳಿದ್ದಾನೆ. ಇದು ಅವರೇಜ್ ಪಾಠಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಯಾಗಿರೋದ್ರಿಂದ 75 ವಿದ್ಯಾರ್ಥಿಗಳ ಸರಾಸರಿ ಅಂಕಗಳು 35 ಅಂತಿದೆ. ಒಂದು ಕ್ಲಾಸಲ್ಲಿ 75 ಸ್ಟೂಡೆಂಟ್ಸ್ ಇದ್ದಾರೆ. ಆ 75 ವಿದ್ಯಾರ್ಥಿಗಳ ಅವರೇಜ್ ಮಾರ್ಕ್ಸ್ ಕಂಡುಹಿಡಿದರೆ 35 ಸರಾಸರಿ ಬಂದಿದೆ. ಆ 75 ಜನ ಸ್ಟೂಡೆಂಟ್ಸ್ನ ಮಾರ್ಕ್ಸನ್ನು ಎಂಟ್ರಿ ಮಾಡ್ಕೋಬೇಕಾದ್ರೆ ಒಬ್ಬ ವಿದ್ಯಾರ್ಥಿಯ ಅಂಕ 32 ಅಂತ ಇರುತ್ತೆ. ಅದನ್ನು 23 ಅಂತ ತಪ್ಪಾಗಿ ಎಂಟ್ರಿ ಮಾಡ್ಕೊಂಡು ಸರಾಸರಿ ಕಂಡುಹಿಡಿದ್ದಾರೆ ಅಂತ. 75 ಜನ ಸ್ಟೂಡೆಂಟ್ಸ್ನ ಮಾರ್ಕ್ಸ್ನ ಎಂಟ್ರಿ ಮಾಡ್ಕೋಬೇಕಾದ್ರೆ ಒಬ್ಬ ಸ್ಟೂಡೆಂಟು 32 ಮಾರ್ಕ್ಸ್ ತಗೊಂಡಿರ್ತಾನೆ. ಸೊ 32 ಅಂತ ತಗೊಂಡ್ರೆ ಅದನ್ನ 23 ಅಂತ ಮಿಸ್ಸಾಗಿ ಬರ್ಕೊಂಡು ಸರಾಸರಿ ಕಂಡುಹಿಡಿದರೆ ಅದು 35 ಬಂದಿದೆ ಅಂತ. ಸೊ ಹಾಗಾದರೆ ತಪ್ಪಾಗಿರೋದು ತೆಗೆದು, ತಪ್ಪಾಗಿ ಎಂಟ್ರಿ ಆಗಿರೋದು ತೆಗೆದು ಸರಿಯಾಗಿರೋದನ್ನ ಹಾಕ್ಕೊಂಡು ಸರಾಸರಿ ಕಂಡುಹಿಡಿದ್ರೆ ಎಷ್ಟು ಬರುತ್ತೆ ಅಂತ ಪ್ರಶ್ನೆ ಕೇಳಿದ್ದಾನೆ. ಕ್ವಶನ್ ಅರ್ಥ ಆಯ್ತಾ ಏನಿದೆ ಅಂತ? ಸೊ ಇದನ್ನು ಆನ್ಸರ್ ಮಾಡೋ ಸಿಂಪಲ್ ಮೆಥಡ್ಡು, ಶಾರ್ಟ್ಕಟ್ ಮೆಥಡ್ಡು ಅಂತ ನೋಡ್ತಾ ಹೋಗೋದಾದರೆ, ಫಸ್ಟು ರಾಂಗ್ ಎಂಟ್ರಿ ಆಗಿರೋ ಮಾರ್ಕ್ಸ್ ಎಷ್ಟು, ರಾಂಗ್ ಎಂಟ್ರಿ ಆಗಿರೋ ಮಾರ್ಕ್ಸ್ ಎಷ್ಟು, ಅದರ ಸರಿಯಾದ ಮಾರ್ಕ್ಸ್ ಎಷ್ಟು ಅಂತ ಬರಿತಾ ಹೋಗ್ರಿ. ರಾಂಗ್ ಎಂಟ್ರಿ ಆಗಿರೋದು 23, ಬಟ್ ಅದು ಕರೆಕ್ಟ್ ಆಗಬೇಕಾಗಿರೋದು 32 ಆಗಬೇಕಾಗಿತ್ತು ಅಂತ ಹೇಳಿದ್ದಾನೆ. ರಾಂಗ್ ಎಂಟ್ರಿ ಆಗಿರೋದು 23, ಸರಿಯಾದ ಮಾರ್ಕ್ಸು 32, ರೈಟ್ ಇರೋದು 32. ಹಾಗಾದರೆ ಈ ರೈಟ್ ಮಾರ್ಕ್ಸ್ ಏನಿದೆಯಲ್ಲ ಈ ರಾಂಗ್ ಮಾರ್ಕ್ಸ್ಗಿಂತ ಹೆಚ್ಚಿದೆ. ಸೊ ಹಾಗಾದರೆ ಈ 23ಕ್ಕಿಂತ ಎಷ್ಟು ಹೆಚ್ಚಿದೆ 32 ಅಂತ ನೋಡ್ಕೋಬೇಕು. ಈ 23ಕ್ಕಿಂತ 9 ಅಂಕಗಳು ಜಾಸ್ತಿ ಇರೋದ್ರಿಂದ ಸೊ ಈ 9ನ್ನು ಅಲ್ಲಿರೋ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ 75ರಿಂದ ಭಾಗಾಕಾರ ಮಾಡಬೇಕು. ಸೊ ಇಲ್ಲಿ 3 ಮೂರಲೆ 9, 3 2 6, 1 ಉಳಿಯುತ್ತೆ 15 ಆಗುತ್ತೆ, 3 5 15. ಸೊ ಇಲ್ಲಿ ಮೇಲ್ಗಡೆ 3 ಇದೆ, ಕೆಳಗಡೆ 25 ಇದೆ. 25ರಿಂದ 3ನ್ನ ಈ ಥರ ನೀವು ಭಾಗಾಕಾರ ಮಾಡಿದಾಗ ಎಷ್ಟು ಸಿಗುತ್ತೆ ಅಂದರೆ 0.12 ಸಿಗುತ್ತೆ, 0.12. 25 ಪಾಯಿಂಟ್ ಕಟ್ಟು 0 ಇಳಿಸ್ಕೊಳ್ರಿ. 25 1 25, 5 ಉಳಿಯುತ್ತೆ, ಪಾಯಿಂಟ್ ಇರೋದ್ರಿಂದ ಇನ್ನೊಂದು 0 ಹಾಕ್ಕೊಳ್ರಿ. 25ರಲ್ಲಿ 50 ಕ್ಯಾನ್ಸಲ್ ಆಗಿ ಶೇಷ 0 ಬರುತ್ತೆ. 25ರಿಂದ ಈ 3 ಡಿವೈಡ್ ಮಾಡಿದ್ರೆ 0.12 ಬರೋದ್ರಿಂದ ಸೊ ಇಲ್ಲಿ ಸರಾಸರಿ 35 ಕೊಟ್ಟಿದ್ದಾನೆ ಅಂದರೆ ಈ ರೈಟ್ ಆಗಿರೋ ಮಾರ್ಕ್ಸು ಈ ರಾಂಗಿಗಿಂತ ಹೆಚ್ಚಾಗಿರೋದ್ರಿಂದ ಸೊ ಈ 9 ಮಾರ್ಕ್ಸನ್ನು ಅಲ್ಲಿರೋ ಟೋಟಲ್ ಸ್ಟೂಡೆಂಟ್ಸಿಂದ ಡಿವೈಡ್ ಮಾಡಿದರೆ 0.12 ಬರುತ್ತಲ್ಲ, 0.12ನ ಸೊ ಈ ಅವರೇಜ್ ಮಾರ್ಕ್ಸಿಗೆ ಕೂಡ್ಕೋಬೇಕು. ಸರಿಯಾಗಿರೋ ಅಂಕಗಳು ತಪ್ಪಾಗಿರೋ ಅಂಕಗಳಿಗಿಂತ ಹೆಚ್ಚಾಗಿರೋದ್ರಿಂದ ಸರಾಸರಿ ಹೆಚ್ಚಾಗಿರುತ್ತೆ ಅಂತ. ಸೊ 35ಕ್ಕಿಂತ ಇಷ್ಟು ಜಾಸ್ತಿ ಬರುತ್ತೆ ಅಂದರೆ ಅದು 35.12 ಅನ್ನೋದು ಸರಿಯಾದ ಸರಾಸರಿ ಅಂಕಗಳಾಗಿರುತ್ತೆ. 35.12 ಅಂತ ಇಲ್ಲಿ ಮೊದಲನೇ ಆಪ್ಷನಲ್ಲಿ ಇದೆಯಲ್ಲ, ಇದು ಸರಿ ಉತ್ತರ ಆಗುತ್ತೆ. ಗೊತ್ತಾಯ್ತಾ? ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬರೋಣ. ಸೊ ಈ ಲೆಕ್ಕ ಬಿಡಿಸಿದರೆ ಆನ್ಸರ್ ಎಷ್ಟು ಬರುತ್ತೆ ಅಂತ ಕೇಳಿದ್ದಾನೆ. ಸಿಂಪ್ಲಿಫೈ ಅಂತ ಹೇಳಿದ್ದಾನೆ. ಈ ಲೆಕ್ಕ ಬಿಡಿಸ್ತವ್ರೆ ಆನ್ಸರ್ ಎಷ್ಟು ಬರುತ್ತೆ ಅಂತ ಕೇಳಿದ್ದಾನೆ. ನೋಡಿರಿ, 1/64 ಹೋಲ್ ಪವರ್ 0 ಇದೆ ಅಂದರೆ 1/64 ಇದೆ ಅಂದರೆ ನೋಡ್ರಿ, ಇಲ್ಲಿ ಯಾವುದೇ ಸಂಖ್ಯೆ ಅಥವಾ ಯಾವುದೇ ವೇರಿಯಬಲ್ ಅಕ್ಷರ ಚರಾಕ್ಷರ ಇದ್ದು ಅದರ ಘಾತ 0 ಇತ್ತು ಅಂದರೆ ಅದರ ವ್ಯಾಲ್ಯೂ ಕಂಪ್ಲೀಟಾಗಿ 1ಕ್ಕೆ ಸಮ ಆಗುತ್ತೆ. ಸೊ ಇಲ್ಲಿ ಏನಾದರೂ ಇಲ್ಲಿ ಘಾತ 0 ಇತ್ತಂದರೆ ವ್ಯಾಲ್ಯೂ ಶುಡ್ ಬಿ ಈಕ್ವಲ್ ಟು 1 ಅಂತ ಬರಿಬೇಕು. ಸೊ ನೆಕ್ಸ್ಟ್ ಇಲ್ಲಿ ನೋಡ್ರಿ, 64ರ ಘಾತ -1/2 ಇದೆ ಅಂದರೆ ಈ ಘಾತ ಮೈನಸ್ ಇರೋದು ಪ್ಲಸ್ ಆಗ್ಬೇಕಂದ್ರೆ ಈ 64ರ ಕೆಳಗಡೆ ಏನಿಲ್ಲ ಅಂದರೆ 1 ಇದ್ದಂಗೆ.
64 ಡಿವೈಡ್ ಬೈ 1 ಇದ್ದಂಗೆ ಈ ಘಾತ ನೆಗೆಟಿವ್ ಇರೋದು ಪಾಸಿಟಿವ್ ಆಗ್ಬೇಕಾದ್ರೆ 64/1 ಇರೋ ಸಂಖ್ಯೆ 1/64 ಆಗುತ್ತೆ. ಘಾತ 1/2 ಅಂದರೆ ಅದು ಸ್ಕ್ವೇರ್ ರೂಟ್ ಅಂತ ಅರ್ಥ. ಹಾಗಾಗಿ 1/64ಗೆ ಸ್ಕ್ವೇರ್ ರೂಟ್ ಹಾಕ್ತೀನಿ. 1/2 ಇಲ್ಲಿ ಕೆಳಗಡೆ 2 ಇದೆ ಅಂದರೆ ಅದು ಸ್ಕ್ವೇರ್ ರೂಟ್ ಅಂತ ಹಾಕ್ಬೋದು. ಅದನ್ನು ಪ್ಲಸ್ ಇಲ್ಲಿ ನೋಡ್ರಿ 32ರ ಘಾತ 4/5 ಇದೆ ಅಂದರೆ ಇವಾಗ ಇದು 4/5 ಕ್ಯಾನ್ಸಲ್ ಆಗ್ಬೇಕಂದ್ರೆ ಈ 32ನ್ನ ನಾನು 2ರ ಘಾತ 5 ಅಂತ ಬರ್ಕೊಂತೀನಿ. ಸೊ ಯಾಕಂದರೆ 2 ಅನ್ನೋ ಸಂಖ್ಯೆನ 5 ಬಾರಿ ಬರ್ಕೊಂಡು ಗುಣಿಸಿದಾಗ 2 × 2 4, 4 × 2 8, 8 × 2 16, 16 × 2 ಅಂದರೆ 32 ಆಗುತ್ತೆ. ಸೊ ಹಾಗಾಗಿ 2ನ್ನ 5 ಸಲ ಗುಣಾಕಾರ ಮಾಡಿದ್ರೆ 32 ಬರೋದ್ರಿಂದ ಇದನ್ನು 2ರ ಘಾತ 5 ಅಂತ ಬರ್ಕೊಂಡು ಮೇಲ್ಗಡೆ 4/5 ಇದೆ ಘಾತ ಮೈನಸ್ ಹಾಕ್ಕೊಳ್ರಿ. ಅದೇ ರೀತಿ ನೋಡ್ರಿ ಇಲ್ಲಿ 32ರ ಕೆಳಗಡೆ ಏನಿಲ್ಲ ಅಂದ್ರೆ 1 ಇರುತ್ತೆ. ಘಾತ ಈ ನೆಗೆಟಿವ್ ಇರೋದು ಪಾಸಿಟಿವ್ ಆಗ್ಬೇಕಂದ್ರೆ 32/1ನ್ನ 1/32 ಅಂತ ಬರ್ಕೊಂತೀನಿ. ಅಂದರೆ 1/32ನ್ನ ಸೇಮ್ 2ರ ಘಾತ 5 ಅಂತ ಬರ್ಕೊಂಡು ಹೋಲ್ ಪವರ್ 4/5 ಅಂತ ಬರ್ಕೊಂತ ಅದೀನಿ. ಸೊ ಇವಾಗ ನೋಡ್ರಿ ಇಲ್ಲಿರೋ 5 ಈ 5 ಕ್ಯಾನ್ಸಲ್ ಆಗುತ್ತೆ. ಇದು ಕೂಡ ಇದಕ್ಕೆ ಸಪ್ರೇಟ್ ಬಂದಾಗ 5 ಕ್ಯಾನ್ಸಲ್ ಆಗುತ್ತೆ. 1 ಪ್ಲಸ್ ಇಲ್ಲಿ 1ರ ವರ್ಗಮೂಲ 1, 64ಕ್ಕೆ ವರ್ಗಮೂಲ 8 ಬರುತ್ತೆ. ಸೊ ಇವಾಗ ಇಲ್ಲಿ 5 ಕ್ಯಾನ್ಸಲ್ ಆಗಿ 2ನ್ನ 4 ಸಲ ಬರ್ಕೊಂಡು ಗುಣಿಸಿದ್ರೆ ಎಷ್ಟು ಬರುತ್ತೆ? 2ರ ಘಾತ 4 ಅಂದರೆ 16 ಆಗುತ್ತೆ. ಮೈನಸ್ ಇಲ್ಲಿ 1/2ನ್ನ 4 ಸಲ 1ನ್ನ 4 ಸಲ ಹಾಕಿದ್ರೆ ಒಂದೇ ಬರುತ್ತೆ. 2ನ್ನ 4 ಸಲ ಹಾಕ್ಕೊಂಡು ಗುಣಿಸಿದ್ರೆ 16 ಬರುತ್ತೆ. ಸೊ ಈ 1 ಈ 16ನ್ನ ಕೂಡಿದರೆ 17 ಬರುತ್ತೆ. ಅಂದರೆ ಆನ್ಸರು 17ಕ್ಕಿಂತ ಜಾಸ್ತಿ ಬರುತ್ತೆ. ಏನು ಉಳಿದ್ರೆ 1/8 1/16 ಮಾಡಿದರೆ ಆನ್ಸರು 17ಗಿಂತ ಜಾಸ್ತಿ ಅಂದರೆ 17 ಸಮಥಿಂಗ್ ಬರುತ್ತಾರೆ. ಥರ್ಡ್ ಆಪ್ಷನ್ನೇ ಸರಿ ಉತ್ತರ ಅಂತ ಹೇಳ್ಬೋದು. ಅಥವಾ ಇದನ್ನು ನೀವು 17 ಪ್ಲಸ್ ಅಂತ ಬರ್ಕೊಂಡು 1/8 1/16ನ್ನ ನೀವು ಭಿನ್ನರಾಶಿ ರೂಪದಲ್ಲಿರೋ ಸಿಂಪ್ಲಿಫೈ ಮಾಡಿದ್ರಿ ಅಂದರೆ ಸೊ ಇಲ್ಲಿ 1/8ರಲ್ಲಿ 1/16 ಮೈನಸ್ ಮಾಡಿದ್ರೆ ಮತ್ತು 1/16 ಸಿಗುತ್ತೆ. 17 ಇಂಟೀಸರ್ 1/16 ಆನ್ಸರ್ ಬರುತ್ತೆ. ಥರ್ಡ್ ಆಪ್ಷನ್ ಸರಿ ಆಗುತ್ತೆ. ಇದನ್ನು ಛೇದಗಳಿಗೆ ಲಾಸ್ ಆದಾಗ ಸಿಂಪ್ಲಿಫೈ ಮಾಡಿರಿ. ಸೊ 17 1/6 16 ಆನ್ಸರ್ ಬರುತ್ತೆ. ಆಪ್ಷನ್ ಥರ್ಡ್ 1 ಸರಿ ಉತ್ತರ. ಸೊ ನೆಕ್ಸ್ಟ್ ಪ್ರಶ್ನೆ ಬರೋಣ. ಒಂದು ನಿರ್ದಿಷ್ಟ ಮೌಲ್ಯವು 8% ಬಡ್ಡಿಯ ದರಗಳ ಪ್ರಕಾರ ಅಸಲಿಗಿಂತ 5 ಪಟ್ಟು ಹೆಚ್ಚಾಗಿರುತ್ತೆ ಅಂತ. ಎ ಸಮ್ ಆಫ್ ಮನಿ ಇನ್ಕ್ರೀಸ್ 5 times its principal at 8% per annum over a certain year. ಫೈಂಡ್ ದ ನಂಬರ್ ಆಫ್ ಇಯರ್ಸ್ ಅಂತ ಕೇಳಿದ್ದಾನೆ. ಸೊ ಇಲ್ಲಿ ಪ್ರಶ್ನೆಯಲ್ಲಿ ಏನು ಹೇಳಿದೆ ಅಂದರೆ ಒಂದು ಅಮೌಂಟ್ ಏನಿದೆಯಲ್ಲ 8% ಬಡ್ಡಿ ದರದ ಪ್ರಕಾರ ಆ ಅಸಲಿಗಿಂತ 5 ಪಟ್ಟು ಹೆಚ್ಚಾಗುತ್ತೆ ಅಂತ. ನೋಡ್ರಿ ಯಾವುದೋ ಒಂದು ಅಮೌಂಟು 8% ಬಡ್ಡಿ ದರದ ಪ್ರಕಾರ ಅಸಲಿಗಿಂತ 5 ಪಟ್ಟು ಹೆಚ್ಚಾಗುತ್ತೆ ಅಂದರೆ ಸೊ ಎಷ್ಟು ವರ್ಷಕ್ಕೆ 5 ಪಟ್ಟು ಹೆಚ್ಚಾಗುತ್ತೆ ಅಂತ. ಎಷ್ಟು ವರ್ಷಕ್ಕೆ 5 ಪಟ್ಟು ಹೆಚ್ಚಾಗುತ್ತೆ ಅಂತ ಕೇಳಿದ್ದಾನೆ ಅಂದರೆ ಈ ಪ್ರಶ್ನೆ ಆನ್ಸರ್ ಮಾಡೋ ಸಿಂಪಲ್ ವಿಧಾನ. ಇದರಲ್ಲಿ ವರ್ಷಗಳನ್ನು ಕಂಡುಹಿಡೀರಿ ಅಂದರೆ ಟೈಮ್ ಕಂಡುಹಿಡಿಬೇಕು ಅಂತ ಅರ್ಥ. ಸೊ ಇಲ್ಲಿ 5 ಪಟ್ಟು ಅಂತ ಕೊಟ್ಟರೆ ನೋಡಿ ಈ ಥರ ಪ್ರಶ್ನೆ ಕೊಟ್ಟು 5 ಪಟ್ಟು 4 ಪಟ್ಟು 3 ಪಟ್ಟು ಆಗುತ್ತೆ 2 ಪಟ್ಟು ಆಗುತ್ತೆ 10 ಪಟ್ಟು ಆಗುತ್ತೆ ಅಂತ ಕೊಟ್ಟರೆ 5 ಪಟ್ಟು ಅಂದರೆ 5ರಲ್ಲಿ 1 ಕಡಿಮೆ ಅಂದರೆ 4 ಅಲ್ಲ. ಸೊ ನಾವು ಅದಕ್ಕೆ 400/6 ಅಂತ ಬರಿಬೇಕು. ರೇಟ್ ಆಫ್ ಇಂಟ್ರೆಸ್ಟ್ ನೋಡಿರಿ. ಟೈಮ್ ಕಂಡುಹಿಡಿಬೇಕಂದ್ರೆ ಒಂದು ಅಮೌಂಟು 8% ಬಡ್ಡಿ ದರದ ಪ್ರಕಾರ ಎಷ್ಟೋ ವರ್ಷಕ್ಕೆ 5 ಪಟ್ಟು ಆಗುತ್ತೆ ಅಂದರೆ ಎಷ್ಟು ವರ್ಷಕ್ಕೆ 5 ಪಟ್ಟು ಆಗುತ್ತೆ ಅಂತ ಟೈಮ್ ಕಂಡುಹಿಡಿಬೇಕು ಅಂದರೆ ಇಲ್ಲಿ 5 ಪಟ್ಟಿದ್ರೆ 400 ಬರಿಬೇಕು, 4 ಪಟ್ಟಿದ್ರೆ 300 ಬರಿಬೇಕು, 3 ಪಟ್ಟು ಅಂತ ಕೇಳಿದರೆ 200 ಅಂತ ಬರ್ಕೋಬೇಕು. ಸೊ ಇಲ್ಲಿ 5 ಪಟ್ಟಿದೆ ಅಂದರೆ 5ರ -1 ಮಾಡಿರಿ 4 ಅಲ್ಲ 400/6 ಅಂತ ಬರ್ಕೊಳ್ರಿ. ಸೊ ಇವಾಗ 400 ಆಗೇ ಇರಲಿ. 6 ಅಂದರೆ ರೇಟ್ ಆಫ್ ಇಂಟ್ರೆಸ್ಟು 8% ಕೊಟ್ಟಿದ್ದಾನಲ್ಲ 8 ಕೆಳಗೆ ಹಾಕ್ಕೊಂಡು 8ರಿಂದ 400ನ ಡಿವೈಡ್ ಮಾಡಿರಿ. 8 5ಲೆ 40 ಈ 0 ಪಕ್ಕ ಹಾಕಿದರೆ 50 ವರ್ಷ ಬೇಕಾಗುತ್ತೆ. ಒಂದು ಅಮೌಂಟು 8% ಬಡ್ಡಿ ದರದ ಪ್ರಕಾರ 5 ಪಟ್ಟು ಆಗಲಿಕ್ಕೆ 50 ವರ್ಷ ಟೈಮ್ ಬೇಕಾಗುತ್ತೆ. 50 ವರ್ಷ ಇಲ್ಲಿ ಎರಡನೇ ಆಪ್ಷನಲ್ಲಿ ಇದೆಯಲ್ಲ ಇದು ರೈಟ್ ಆನ್ಸರ್ ಆಗುತ್ತೆ. ಓಕೆನಾ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬರೋಣ. ಏನಿದೆ ಅಂತ ನೋಡ್ತಾ ಬನ್ನಿ. ದ ಅವರೇಜ್ ಮಾರ್ಕ್ಸ್ ಆಫ್ 50 ಸ್ಟೂಡೆಂಟ್ಸ್ ಈಸ್ 40 ಅಂದರೆ 50 ವಿದ್ಯಾರ್ಥಿಗಳ ಸರಾಸರಿ ಅಂಕಗಳು 40, 50 ಜನ ಸ್ಟೂಡೆಂಟ್ಸ್ ಇದ್ದಾರೆ ಅಂತ. ಅದರಲ್ಲಿ ಒಬ್ಬ ವಿದ್ಯಾರ್ಥಿಯ ಅಂಕವು 85 ಆಗಿದ್ದು, ಒಬ್ಬ ಸ್ಟೂಡೆಂಟ್ಸ್ ಮಾರ್ಕ್ಸ್ 85 ಅಂತ ಕೊಟ್ಟಿದ್ದಾನೆ. ಅದನ್ನು 35 ಎಂದು ತಪ್ಪಾಗಿ ಬರೆಯಲಾಗಿದೆ ಅಂತ. ಒಬ್ಬ 85 ಸ್ಟೂಡೆಂಟ್ಸ್ ತಗೊಂಡಿರ್ತಾನೆ, ಅವನ್ನ ಮಿಸ್ ಆಗಿ 35 ಅಂತ ಎಂಟ್ರಿ ಮಾಡ್ಕೊಂಡು ಸರಾಸರಿ ಕಂಡಿಡಿದರೆ 40 ಬಂದುಬಿಟ್ಟಿದೆ.
ಹಾಗಾದರೆ ಆ ಎಲ್ಲ 50 ವಿದ್ಯಾರ್ಥಿಗಳ ಆ ಕರೆಕ್ಟ್ ಅವರೇಜ್ ಎಷ್ಟು ಅಂತ ಕೇಳಿದ್ದೇನೆ. ಅಂದರೆ 35 ಅಂತ ರಾಂಗ್ ಎಂಟ್ರಿ ಮಾಡ್ಕೊಂಡಿರ್ತಾರಲ್ಲ, ಅದನ್ನು ತೆಗೆದುಬಿಟ್ಟು ಕರೆಕ್ಟ್ ಮಾರ್ಕ್ಸ್ ಹಾಕ್ಕೊಂಡು ಸರಾಸರಿ ಕಂಡಿಡಿದ್ರೆ ಸರಿಯಾದ ಸರಾಸರಿ ಅಂಕಗಳು ಎಷ್ಟು ಬರುತ್ತೆ ಅಂತ ಪ್ರಶ್ನೆ ಕೇಳಿದ್ದಾನೆ. ಸೊ ಆಗಲೇ ಈ ಥರದ್ದು ಒಂದು ಪ್ರಾಬ್ಲಮ್ ಹೇಳ್ಕೊಟ್ಟಿದ್ದೀನಿ. ಫಸ್ಟ್ ಆಫ್ ಆಲ್ ರಾಂಗ್ ಎಂಟ್ರಿ ಆಗಿರೋದು ಎಷ್ಟು ಅಂದರೆ 35 ಅಂತ ತಪ್ಪಾಗಿ ಬರ್ತಾರೆ. ಸೊ ಹಾಗಾದ್ರೆ ಕರೆಕ್ಟ್ ಆಗಬೇಕಾಗಿರೋದು ಎಷ್ಟು ಅಂದರೆ 35 ಜಾಗದಲ್ಲಿ ಎಷ್ಟು ಆಗ್ಬೇಕಂದ್ರೆ 85 ಮಾರ್ಕ್ಸ್ ಬರಬೇಕು ಅಂತ. ಸೊ ಹಾಗಾದರೆ ಈ ರೈಟ್ ಮಾರ್ಕ್ಸ್ ಏನಿದೆಯಲ್ಲ, ಕರೆಕ್ಟ್ ಇರೋ ಮಾರ್ಕ್ಸು ರಾಂಗ್ ಆಗಿರೋ ಮಾರ್ಕ್ಸ್ಗಿಂತ ಹೆಚ್ಚಿದೆ. ಎಷ್ಟು ಜಾಸ್ತಿ ಇದೆ ಅಂದರೆ 85ರಲ್ಲಿ 35 ಮೈನಸ್ ಮಾಡಿದ್ರೆ 50 ಅಂಕ ಹೆಚ್ಚಿದೆ ಅಂತ. ಸೊ ಹಾಗಾಗಿ +50 ಬರಿತೀನಿ. ಸೊ ಇದು 50 ಅಂಕಗಳು ಹೆಚ್ಚಿರೋದ್ರಿಂದ ಈ 50ಅನ್ನು ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಯಿಂದ ಡಿವೈಡ್ ಮಾಡ್ಕೋಬೇಕು. ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಯಿಂದ ಭಾಗಿಸಿದರೆ 51 ಕ್ಯಾನ್ಸಲ್ ಆಗಿ ಎಷ್ಟು ಬರುತ್ತೆ, 1 ಬರ್ತಾ ಇದೆ. ಅಂದರೆ ಈ ಸರಾಸರಿಗಿಂತ ಒರಿಜಿನಲ್ ಸರಾಸರಿ ಏನಾಗುತ್ತೆ ಅಂದರೆ ಇದು ಪ್ಲಸ್ ಹೆಚ್ಚಾಗಿರೋದ್ರಿಂದ 1 ಹೆಚ್ಚಾಗುತ್ತೆ ಅಂತ ತಗೋಬೇಕು. 40ಕ್ಕೆ +1 ಕೂಡ್ರಿ ಕರೆಕ್ಟ್ ಅವರೇಜು ಎಲ್ಲ 50 ಜನ ಸ್ಟೂಡೆಂಟ್ಸ್ದು 41 ಬರುತ್ತೆ. 41 ಅನ್ನೋದು ಇಲ್ಲಿ 4th ಆಪ್ಷನಲ್ಲಿ ಇದೆಯಲ್ಲ, ಇದು ಸರಿ ಉತ್ತರ ಆಗಿರುತ್ತೆ. ಓಕೆನಾ? ಮುಂದಿನ ಪ್ರಶ್ನೆ ಬರೋಣ. ಒಬ್ಬ ಹುಡುಗಿಯು ಒಂದು ಟವರಿಂದ 37.5 ಮೀಟರ್ ದೂರದಲ್ಲಿದ್ದಾಳೆ. ಅವಳ ಕಣ್ಣಿನ ದೃಷ್ಟಿಯ ನೆಲದಿಂದ 2.5 ಮೀಟರ್ ಎತ್ತರದಲ್ಲಿದೆ. ಅವಳ ಕಣ್ಣಿನ ದೃಷ್ಟಿಯಿಂದ ಟವರ್ನ ತುದಿಗಿರುವ ಉನ್ನತ ಕೋನ ಆ್ಯಂಗಲ್ ಆಫ್ ಎಲಿವೇಶನ್ನು 45 ಡಿಗ್ರಿ ಇದೆ. ಹಾಗಾದ್ರೆ ಟವರ್ನ ಎತ್ತರ ಎಷ್ಟು ಅಂತ ನೋಡ್ರಿ. ಇದು ಟ್ರಿಗ್ನಾಮೆಟ್ರಿ ಕಲ್ತರಿಗೆ ಸೊ ಈ ಥರ ಪ್ರಾಬ್ಲಮ್ ಮಾಡೋ ಐಡಿಯಾಸ್ ಬರುತ್ತೆ. ಈ ಥರ ಕ್ವಶನ್ಸ್ನ ಬೀಟ್ ಫಾರೆಸ್ಟರ್ ಎಕ್ಸಾಮಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ 100%. ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆಫ್ಲೈನ್ ಕ್ಲಾಸಸಲ್ಲಿ ಈ ಥರದ ಸಾಕಷ್ಟು ಲೆಕ್ಕಗಳನ್ನು ಹೇಳ್ಕೊಡ್ತೀವಿ. ಅದೇ ಥರ ಆನ್ಲೈನಲ್ಲೂ ಕೂಡ ಈ ಥರ ಪ್ರಾಬ್ಲಮ್ಸ್ನ ಆ ಟಾಪಿಕ್ ವೈಸ್ ಸಿಲೆಬಸ್ ವೈಸ್ನು ಕೂಡ ನೀವು ಹೇಳ್ತೀವಿ. ಸೊ ಈ ಪ್ರಶ್ನೆನ ಜಸ್ಟ್ ಇಲ್ಲಿ ಹೆಂಗೆ ಸಿಂಪಲಾಗಿ ಬಿಡಿಸ್ಬೋದು ಅಂತ ಹೇಳ್ಕೊಡ್ತೀನಿ ನೋಡ್ರಿ. ಒಂದು ಟವರ್ ಇದೆ, ಒಂದು ಟವರು. ಸೊ ಈ ಟವರ್ನ ಎತ್ತರ ಎಷ್ಟು ಕೊಟ್ಟಿದ್ದಾನೆ ಅಂದರೆ ಗೊತ್ತಿಲ್ಲ ಅದೆಷ್ಟಿದೆ ಅಂದರೆ, ಒಂದು ಹುಡುಗಿ ಸೊ ಇಲ್ಲಿ ನಿಂತ್ಕೊಂಡ್ಬಿಟ್ಟು ಒಂದು ಹುಡುಗಿ ಇಲ್ಲಿ ನಿಂತ್ಕೊಂಡು ಈ ಹುಡುಗಿಯ ಟವರಿಂದ 37.5 ಮೀಟ್ರ್ ದೂರ ಇದ್ದಾಳೆ ಅಂತ. ಈ ಟವರಿಂದ ಈ ಹುಡುಗಿ ನಿಂತಿರೋದು 37.5 ಮೀಟ್ರ್ ದೂರದಲ್ಲಿ. ಅವಳ ಕಣ್ಣಿನ ದೃಷ್ಟಿ ನೋಡ್ರಿ, ಅವಳ ಕಣ್ಣಿನ ದೃಷ್ಟಿ ಅಂದರೆ ನೇರ ದೃಷ್ಟಿ ಇಲ್ಲಿ ಬರ್ಬೇಕಷ್ಟೆ, ಇಲ್ಲಿ ಬರಬೇಕು. ಅವಳ ಕಣ್ಣಿನ ದೃಷ್ಟಿಯು ನೆಲದಿಂದ ಇಲ್ಲಿಂದ ಇಲ್ಲಿಗೆ 2.5 ಮೀಟ್ರ್ ಎತ್ತರ ಇದೆ ಅಂತ. ಸೊ ಅವಳ ಕಣ್ಣಿನ ದೃಷ್ಟಿ ಅಂದರೆ ಈ ಥರ ಸಿಗುತ್ತೆ ಹಾರಿಜಾಂಟಲ್, ಅದು ನೆಲದಿಂದ 2.5 ಮೀಟ್ರ್ ಅವಳ ಕಣ್ಣಿನ ದೃಷ್ಟಿ ಇದೆ. ಐ ಸೈಟ್ ಅಂತ ಹೇಳ್ತೀವಲ್ಲ, ಕಣ್ಣಿನ ನೇರ ದೃಷ್ಟಿ ನೆಲದಿಂದ 2.5 ಮೀಟ್ರ್ ಎತ್ತರದಲ್ಲಿದೆ ಅಂತ. ಬಟ್ ಅವಳು ಈ ಕಂಬದ ತುದಿಯನ್ನು ನೋಡ್ತಾ ಇದ್ದಾಳೆ. ಅವಳ ಕಣ್ಣಿನ ದೃಷ್ಟಿಯಿಂದ ಕಂಬದ ತುದಿಯನ್ನು ನೋಡಿದಾಗ ಅವಳ ಉನ್ನತ ಕೋನ ಅಂದರೆ ಇಲ್ಲಿ 45 ಡಿಗ್ರಿ ಇರುತ್ತೆ. ಆ್ಯಂಗಲ್ ಆಫ್ ಎಲಿವೇಶನ್ ಅನ್ನೋದು 45 ಡಿಗ್ರಿ ಇರುತ್ತೆ. ಕನ್ನಡದಲ್ಲಿ ಉನ್ನತ ಕೋನ ಅಂತ ಕರಿತೀವಿ. ನೋಡಿ ನಾನಿಲ್ಲಿ ಇದಕ್ಕೊಂದು ಹೆಸರು ಕೊಡ್ಕಂತ ನಾನು ನೇಮ್ಸ್ ಬರಿತಾ ಇದ್ದೀನಿ. ನೇಮ್ಸ್ ಏನಂದರೆ ಇದು ಎ ಅಂತ ಹೆಸರು ಬರಿತೀನಿ, ಇಲ್ಲಿ ಬಿ ಅಂತ ಹೆಸರು ಬರಿತೀನಿ, ಇಲ್ಲಿ ಸಿ ಅಂತ ಹೆಸರು ಕೊಟ್ಟು ಏನು ಕಂಡುಹಿಡಿಬೇಕಂದ್ರೆ ಟವರ್ನ ಎತ್ತರ ಎಷ್ಟು, ಈ ಟವರ್ ಇಲ್ಲಿಂದ ನೆಲದಿಂದ ಇಲ್ಲಿಗೆ ಎಷ್ಟು ಹೈಟ್ ಇದೆ ಆ ಟವರ್ ಅಂತ ಕಂಡುಹಿಡಿಬೇಕು. ಸೊ ಇದನ್ನು ಆನ್ಸರ್ ಮಾಡ್ಬೇಕಾದ್ರೆ ನೀವು ಟ್ರಿಗ್ನಾಮೆಟ್ರಿ ಓದಿರ್ಬೇಕು. ತ್ರಿಕೋನಮಿತಿ ಓದೋರಿಗೆ ಈ ಪ್ರಶ್ನೆಗೆ ಆನ್ಸರ್ ಮಾಡೋ ವಿಧಾನ ಅರ್ಥ ಆಗುತ್ತೆ ಅಷ್ಟೆ. ಸೊ ಇಲ್ಲಿ 45 ಡಿಗ್ರಿ ಇದೆ ಅಂದರೆ ಈ 45 ಡಿಗ್ರಿಗೆ ವಿರುದ್ಧ ಆಗಿರುತ್ತಲ್ಲ ಇದು ಎ ಬಿ. ಈ ಎ ಬಿನ ನಾವು ಆಪೋಸಿಟ್ ಸೈಡ್ ಅಂತ ಕರಿತೀವಿ, ವಿರುದ್ಧ ಬಾಹು ಅಂತ ಕನ್ನಡದಲ್ಲಿ ಕರೀತಾರೆ, ಇಂಗ್ಲೀಷಲ್ಲಿ ಆಪೋಸಿಟ್ ಸೈಡ್ ಅಂತ ಕರಿತೀವಿ. ಸೊ ಇಲ್ಲಿ ನೋಡ್ರಿ 90 ಡಿಗ್ರಿ ಇರುತ್ತೆ ರೈಟ್ ಆ್ಯಂಗಲ್ಲು. ಇದಕ್ಕೆ ಆಪೋಸಿಟ್ ಆಗಿರೋ ಸೈಡನ್ನು ಇದನ್ನು ಹೈಪಾಟ್ನಿಸ್ ಸೈಡ್ ಅಂತ ಕರಿತೀವಿ, ವಿಕರ್ಣ ಬಾಹು ಅಂತ ಕನ್ನಡದಲ್ಲಿ ಕರೀತಾರೆ. ಸೊ ಹಾಗಾದ್ರೆ ಬಿ ಇಂದ ಸಿಗಿರ್ತಕ್ಕಂಥ ಡಿಸ್ಟೆನ್ಸ್ ಇರುತ್ತಲ್ಲ ಇದನ್ನು ಅಡ್ಜಸೆಂಟ್ ಸೈಡ್ ಅಂತ ಕರೀತಾರೆ, ಕನ್ನಡದಲ್ಲಿ ಇದನ್ನ ಪಾರ್ಶ್ವಬಾಹು ಅಂತ ಕರೀತಾರೆ. ಸೊ ನಾವು ಇಲ್ಲಿ ನೋಡ್ರಿ ಇದು 37.5 ಇದೆ ಅಂದರೆ ಈ ಅಡ್ಜಸೆಂಟ್ ಸೈಡ್ ಇದು ಕೂಡ ಮೇಲ್ಗಡೆ ಅಷ್ಟೇ ದೂರ ಇರುತ್ತೆ, 37.5 ಸೆಂಟಿಮೀಟರ್ 5 ಮೀಟ್ರ್ ಇರುತ್ತೆ. ಸೊ ಇಲ್ಲಿಂದ ಬಿ ಇಂದ ಸಿಗಿರೋ ಡಿಸ್ಟೆನ್ಸ್ 37.5. ನಮಗೆ ಅಡ್ಜಸೆಂಟ್ ಸೈಡ್ ಗೊತ್ತಿದೆ, ಬಟ್ ಬೇಕಾಗಿರೋದು ಆಪೋಸಿಟ್ ಸೈಡ್ ಕಂಡುಹಿಡಿಬೇಕು. ಗೊತ್ತಿರೋದು ಅಡ್ಜಸೆಂಟ್ ಸೈಡ್, ಕಂಡುಹಿಡಿಬೇಕಾಗಿರೋದು ಆಪೋಸಿಟ್ ಸೈಡು. ಸೊ ಹಾಗಾದರೆ ಯಾವ ಟ್ರಿಗ್ನಾಮೆಟ್ರಿಕ್ ಫಂಕ್ಷನಲ್ಲಿ ಈ ಅಡ್ಜಸೆಂಟ್ ಮತ್ತು ಆಪೋಸಿಟ್ ಸೈಡ್ ಇರುತ್ತೆ ಅಂದರೆ ಟ್ಯಾನಲ್ಲಿರುತ್ತೆ ಮತ್ತು ಕಾಟ್ ಫಂಕ್ಷನಲ್ಲಿ ಇರುತ್ತೆ. ಬಟ್ ಇಲ್ಲಿ ಟ್ಯಾನ್ ಯೂಸ್ ಮಾಡ್ಕೊಳ್ಳೋಣ, ಕಾಟ್ ಯೂಸ್ ಮಾಡ್ಕೊಂಡ್ರೂ ಆನ್ಸರ್ ಬರುತ್ತೆ. ಹಾಗಾಗಿ ಟ್ಯಾನ್ ಥೀಟಾ ಈಕ್ವಲ್ ಟು ಸೊ ನಾವೇನು ಬರಿತೀವಿ ಆಪೋಸಿಟ್ ಸೈಡ್ ಬೈ ಅಡ್ಜಸೆಂಟ್ ಸೈಡ್ ಅಂತ ಬರಿತೀವಿ, ಆಪೋಸಿಟ್ ಬೈ ಅಡ್ಜಸೆಂಟ್.
ಸೊ ಇಲ್ಲಿ ಟ್ಯಾನ್ ತೀಟಾ ಅಂದರೆ ಎಷ್ಟು ಕೊಟ್ಟಿದ್ದಾನೆ ಅಂದರೆ ಇದು 45 ಡಿಗ್ರಿ ಇದೆಯಲ್ಲ, ಇದು ತೀಟಾ ವ್ಯಾಲ್ಯೂ ಅಂತ. ತೀಟಾ ವ್ಯಾಲ್ಯೂ 45 ಡಿಗ್ರಿ ಅಂತ ತಗೊಂಡು ತೀಟಾ ಇದ್ದತ್ರ ಇಲ್ಲಿ 45 ಡಿಗ್ರಿ ಬರ್ಕೊಳ್ರಿ. ಸೊ ಆಪೋಸಿಟ್ ಸೈಡ್ ಅಂದರೆ ಇದು ಎ ಬಿ, ಏನಿಂದ ಬಿಗಿರೋ ಎತ್ತರವನ್ನು ಆಪೋಸಿಟ್ ಸೈಡ್ ಅಂತ ಬರಿತೀನಿ, ಎ ಬಿ ಬರಿತಾ ಇದ್ದೀನಿ. ಅಡ್ಜಸೆಂಟ್ ಸೈಡ್ ಅಂದರೆ ಇಲ್ಲಿಂದ ಇಲ್ಲಿಗೆ 37.5 ಮೀಟ್ರ್ ಇದೆ, 37.5 ಬರಿತಾ ಇದ್ದೀನಿ. ಟ್ಯಾನ್ 45 ಡಿಗ್ರಿನ ಬೆಲೆ 1 ಆಗಿರುತ್ತೆ. ಟ್ಯಾನ್ 45 ಡಿಗ್ರಿ ಅಂದರೆ ಅದ್ರ ವ್ಯಾಲ್ಯೂ 1 ಅಂತ ಬರೀಬೇಕು. ಸೊ ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್ ಅಂತಿದೆ, ಟ್ರಿಗ್ನೋಮೆಟ್ರಿಕ್ ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್. ಟ್ಯಾನ್ 0 ಡಿಗ್ರಿ, ಟ್ಯಾನ್ 30 ಡಿಗ್ರಿ, ಟ್ಯಾನ್ 45, ಟ್ಯಾನ್ 60, ಟ್ಯಾನ್ 90 ಡಿಗ್ರಿ ಅಂತೆಲ್ಲ ಇದ್ದಾವೆ. ಅವೆಲ್ಲ ಕಲ್ತ್ಕೊಂಡ್ರೆ ಮಾತ್ರ ಈ ಲೆಕ್ಕ ಮಾಡೋದು ಅರ್ಥ ಆಗುತ್ತೆ. ಟ್ಯಾನ್ 45 ಡಿಗ್ರಿ 1 ಇರುತ್ತೆ. ಸೊ ಈ 37.5 ಈಕ್ವಲ್ಟಿಂದ ಲೆಫ್ಟ್ ಸೈಡ್ ಬಂದರೆ ಇಂಟು 37.5 ಇರುತ್ತೆ. ಸೊ ಇಲ್ಲಿ ಎ ಬಿ ಮಾತ್ರ ಬರ್ಕಂತ ಅದನ್ನೇ ಇವೆರಡು ಗುಣಾಕಾರ ಮಾಡಿದ್ರೆ 37.5 ಬರುತ್ತೆ, 37.5 ಮೀಟ್ರ್ ಇರುತ್ತೆ. ಸೊ ಏನಿಂದ ಬಿಗಿರೋ ಎತ್ತರ ಅಂದರೆ ನೋಡಿರಿ, ಇಲ್ಲಿಂದ ಇಲ್ಲಿಗೆ 37.5 ಇರುತ್ತೆ ಅಂತ. ಹಾಗಾದ್ರೆ ಟೋಟಲ್ ಈ ಕಂಬದ ಟವರ್ನ ಎತ್ತರ ಬೇಕಂದರೆ ಇಲ್ಲಿ ಕೆಳಗಡೆ 2.5, ಇದು 37.5, ಅವೆರಡೂ ಕೂಡಿದ್ರೆ ಟೋಟಲ್ ಆ ಟವರ್ನ ಹೈಟ್ ಸಿಗುತ್ತೆ. ಸೊ 2.5 ಪ್ಲಸ್ 37.5ನ ಆ ನೆಲದಿಂದ ಆ ಟವರು 40 ಮೀಟ್ರ್ ಎತ್ತರದಲ್ಲಿದೆ ಅಂತ ಹೇಳ್ಬೋದು. 40 ಮೀಟ್ರ್ ಅನ್ನೋದು ಇಲ್ಲಿ ಆಪ್ಷನ್ 3rd ಒನ್ನಲ್ಲಿದೆ. ಇದು ಸರಿ ಉತ್ತರ ಆಗುತ್ತೆ, 40 ಮೀಟರ್ಸ್. ಗೊತ್ತಾಯ್ತಾ? ಈ ಥರ ಹೈಟ್ಸ್ ಆ್ಯಂಡ್ ಡಿಸ್ಟೆನ್ಸಿಗೆ ಸಂಬಂಧಪಟ್ಟಂಥ ಲೆಕ್ಕ ಬಿಡಿಸೋದು. ಕ್ಯಾಲ್ಕುಲೇಷನ್ ಇಲ್ವೇ ಇಲ್ಲ, ಅಲ್ಲಿ ಈಸಿ ಇದೆ, ಬಟ್ ಬರ್ಕೊಳ್ಳೋ ರೀತಿ ಗೊತ್ತಾದ್ರೆ ವೆರಿ ಸಿಂಪಲ್ ಕ್ಯಾಲ್ಕುಲೇಷನ್ನು. ಸೊ ವಿತಿನ್ ಮಿನಿಟಲ್ಲಿ ಆನ್ಸರ್ ಮಾಡ್ಬೋದು, ಕಾನ್ಸೆಪ್ಟ್ಗಳೆಲ್ಲ ಅರ್ಥ ಮಾಡ್ಕೊಂಡಿರೋರಿಗೆ ಮಾತ್ರ. ಸೊ ನೆಕ್ಸ್ಟ್ ನೋಡಿರಿ 7th ಕ್ವಶನ್ನು. ಒಂದು ರೈಲು 162 ಮೀಟ್ರ್ ಉದ್ದ ಇರುವ ಒಂದು ಪ್ಲಾಟ್ಫಾರ್ಮನ್ನು 18 ಸೆಕೆಂಡ್ಗಳಲ್ಲಿ, 120 ಮೀಟ್ರ್ ಉದ್ದ ಇರುವ ಮತ್ತೊಂದು ಪ್ಲಾಟ್ಫಾರ್ಮನ್ನು 15 ಸೆಕೆಂಡ್ಗಳಲ್ಲಿ ದಾಟಿ ಹೋಗುತ್ತದೆ. ಹಾಗಾದರೆ ರೈಲಿನ ಉದ್ದ ಎಷ್ಟು ಅಂತ ನೋಡಿ. ಒಂದು ರೈಲು 162 ಮೀಟ್ರ್ ಉದ್ದ ಇರೋ ಪ್ಲಾಟ್ಫಾರ್ಮ್ ದಾಟೋಲಿಕ್ಕೆ 18 ಸೆಕೆಂಡ್ ತಗೊಳುತ್ತೆ. ಅದೇ ರೈಲು 120 ಮೀಟ್ರ್ ಉದ್ದ ಇರೋ ಪ್ಲಾಟ್ಫಾರ್ಮ್ ದಾಟೋಲಿಕ್ಕೆ ಎಷ್ಟು? 15 ಸೆಕೆಂಡ್ ತಗೊಳುತ್ತೆ. ಹಾಗಾದರೆ ರೈಲಿನ ಉದ್ದ ಎಷ್ಟು ಅಂತ. ಸೊ ನೋಡಿರಿ, ಆ ಎರಡೂ ರೈಲು ಒಂದು ರೈಲು 2 ಪ್ಲಾಟ್ಫಾರ್ಮ್ನ ದಾಟ ಹೋಗುತ್ತೆ ಅಂದರೆ ಇಲ್ಲಿ ರೈಲಿನ ವೇಗ ಸೇಮ್ ಇರುತ್ತೆ ಅಂತ. ಸೊ ನೋಡಿರಿ, ಈ 162 ಮೀಟ್ರ್ ಉದ್ದ ಇರೋ ಪ್ಲಾಟ್ಫಾರ್ಮ್ ದಾಟ ಹೋಗ್ಲಿಕ್ಕೆ ಯಾವ ಸ್ಪೀಡಲ್ಲಿ ಹೋಗುತ್ತಾ? 120 ಮೀಟ್ರ್ ಉದ್ದ ಇರೋ ಪ್ಲಾಟ್ಫಾರ್ಮ್ ದಾಟ ಹೋಗ್ಲಿಕ್ಕೂ ಅದೇ ಸ್ಪೀಡಲ್ಲಿ ಹೋಗ್ತಾ ಇದೆ. ಸೊ ಹಾಗಾಗಿ ಸ್ಪೀಡ್ ಕಂಡುಹಿಡಿಯೋ ಬೇಸಿಕ್ ಫಾರ್ಮುಲಾ ಡಿಸ್ಟೆನ್ಸ್ ಬೈ ಟೈಮ್ ಅಂತ ಬರುತ್ತೆ. ಆದರೆ ಇಲ್ಲಿ ರೈಲಿನ ಪ್ಲಾಟ್ಫಾರ್ಮ್ನ ಉದ್ದ ಅದೆಲ್ಲ ಕೊಟ್ಟಿರ್ಬೇಕಾದ್ರೆ ಪ್ಲಾಟ್ಫಾರ್ಮ್ನ ಉದ್ದ ಹಂಗೆಲ್ಲ ಕೊಟ್ಟಿದ್ದಾನೆ ಅಂದರೆ ಈ ಡಿ ಬದಲಾಗಿ ಡಿ ಪ್ಲಸ್ ಎಲ್ ಅಂತ ಹಾಕೋಬೇಕು. ಯಾಕಂದ್ರೆ ರೈಲಿನ ಉದ್ದನೇ ಇರುತ್ತೆ, ಪ್ಲಾಟ್ಫಾರ್ಮ್ಗೂ ಉದ್ದ ಇರೋದ್ರಿಂದ ಸೊ ಬರೀ ಡಿ ಬೈ ಟಿ ಬರೆಯೋ ಬದಲಾಗಿ ಡಿ ಪ್ಲಸ್ ಎಲ್ ಡಿವೈಡ್ ಬೈ ಟಿ. ಡಿ ಅಂದರೆ ರೈಲಿನ ಉದ್ದ, ಎಲ್ ಅಂದರೆ ಆ ಪ್ಲಾಟ್ಫಾರ್ಮ್ನ ಉದ್ದ. ಸ್ಪೀಡ್ ಎರಡೂ ಟೈಮಲ್ಲೂ ಸೇಮ್ ಇರೋದ್ರಿಂದ ಈ ಫಾರ್ಮುಲಾ ರೈಟ್ ಹ್ಯಾಂಡ್ ಸೈಡಲ್ಲಿರೋದನ್ನ 2 ಸಲ ಬರೀತೀನಿ. ನೋಡಿರಿ, ಮೊದಲು ರೈಲಿನ ಉದ್ದ ಗೊತ್ತಿಲ್ಲ, ಡಿ ಅಂತ ಬರೀತೀನಿ, ಪ್ಲಸ್ ಒಂದು ಪ್ಲಾಟ್ಫಾರ್ಮ್ನ ಉದ್ದ 162 ಮೀಟ್ರ್ ಇದೆಯಲ್ಲ, 162 ಬರೀತೀನಿ. ಡಿ ಅಂದರೆ ರೈಲಿನ ಉದ್ದ ಗೊತ್ತಿಲ್ಲ, ಡಿ ಹಾಗೆ ಬರೀತೀನಿ. ಒಂದು ಪ್ಲಾಟ್ಫಾರ್ಮ್ನ ಉದ್ದ 162 ಮೀಟ್ರ್ ಇದೆ, 162 ಬರೀತಾ ಇದ್ದೀನಿ. ಸೊ ಅದೇ ಥರ ಡಿನ ಇನ್ನೊಂದು ಸಲ ಬರ್ಕೊಂಬಿಟ್ಟು ಪ್ಲಸ್ ಮತ್ತೊಂದು ಪ್ಲಾಟ್ಫಾರ್ಮ್ನ ಉದ್ದ ಕೊಟ್ಟಿದ್ದಾನೆ 120 ಬರ್ಕೊಂಡು, ಸೊ ಈ 160 ಮೀಟ್ರ್ ಉದ್ದ ಇರೋ ಪ್ಲಾಟ್ಫಾರ್ಮ್ನ ದಾಟೋಲಿಕ್ಕೆ 18 ಸೆಕೆಂಡ್ ಟೈಮ್ ಅಂತೇಳಿ ಇದನ್ನೆಲ್ಲ ಡಿವೈಡ್ ಬೈ 18 ಬರೀಬೇಕು. ಅದೇ ಥರ 120 ಮೀಟ್ರ್ ಉದ್ದ ಇರೋ ಪ್ಲಾಟ್ಫಾರ್ಮ್ನ ದಾಟೋಲಿಕ್ಕೆ 15 ಸೆಕೆಂಡ್ ಅಂತ ಕೊಟ್ಟಿದ್ದನ್ನು ಕೆಳಗಡೆ 15 ಬರೀಬೇಕು. ಇದು ನೋಡಿರಿ ಡಿಸ್ಟೆನ್ಸ್ ಬೈ ಟೈಮ್ ಪ್ಯಾಟ್ರನಲ್ಲಿ ಬರೀತಾ ಇದ್ದೀವಿ. ಸೊ ಇವೆರಡೂ ಕೇಸಸಲ್ಲಿ ಟ್ರೈನು ಸೇಮ್ ಸ್ಪೀಡೆಲ್ಲ ಹೋಗ್ತಾ ಇದೆ ಅಂತ ಅಂಡರ್ಸ್ಟುಡ್ ಅದು, ಹಾಗಾಗಿ ಈಕ್ವಲ್ ಟು ಬರ್ಕೊಂಡು. ಸೊ ಇವಾಗ ನೋಡಿರಿ, 3 5 15, 3 6 18 ಕ್ಯಾನ್ಸಲ್ ಆಗುತ್ತೆ. ಸೊ ಇಷ್ಟು ಕ್ಯಾನ್ಸಲ್ ಮಾಡಿದಾದಮೇಲೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿರಿ. ಈ 5ರಿಂದ ಇವೆರಡನ್ನೂ ಗುಣಿಸ್ಬೇಕು, 6ರಿಂದ ಇವೆರಡೂ ಗುಣಿಸ್ಬೇಕು. 6 × 5 × ಡಿ 5 ಡಿ ಆಗುತ್ತೆ. ಪ್ಲಸ್ 162 × 5 ಅಂದರೆ 15 80, 2 10 ಅಂದರೆ 810 ಆಗುತ್ತೆ. ನೋಡಿರಿ, 162 × 5 ಗುಣಾಕಾರ ಮಾಡಿದರೆ 810 ಬರುತ್ತೆ. ಈ 6ರಿಂದ ಇದನ್ನು ಗುಣಿಸ್ಬೇಕು, 6 × ಡಿ ಅಂದರೆ 6 ಡಿ ಬರುತ್ತೆ. ಸೊ ಪ್ಲಸ್ 120 × 6 ಅಂದರೆ 12 72, 720 ಬರುತ್ತೆ. ಸೊ ಇವಾಗ 6 ಡಿಯಲ್ಲಿ 5 ಡಿ ಮೈನಸ್ ಮಾಡಿದರೆ ಇನ್ನು 1 ಡಿ ಬರುತ್ತೆ. ಡಿ ಇರೋವೆಲ್ಲ ಒಂದು ಕಡೆ, ಸಂಖ್ಯೆ ಎಲ್ಲ ಒಂದು ಕಡೆ ತಗೋಬೇಕು. 6 ಡಿಯಲ್ಲಿ 5 ಡಿ ಮೈನಸ್ ಮಾಡಿದ್ರೆ 1 ಡಿ. ಈ 810ರಲ್ಲಿ 720 ಮೈನಸ್ ಮಾಡಿರಿ, ಇನ್ನು 90 ಉಳಿಯುತ್ತೆ. ಡಿ ಈಕ್ವಲ್ ಟು 90 ಬಂತು ಅಂದರೆ ಆ ರೈಲಿನ ಉದ್ದ 90 ಮೀಟ್ರ್ ಉದ್ದ ಇರುತ್ತೆ. 90 ಮೀಟ್ರ್ ಅನ್ನೋದು ಮೊದಲೇ ಆಪ್ಷನಲ್ಲಿದೆ, ಇದು ಸರಿ ಉತ್ತರ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬರೋಣ.
ಈ ಸರಣಿಯ ಅನಂತ ಪದಗಳ ಹೊರಗಿನ ಮೊತ್ತ ಎಷ್ಟು ಅಂತ ಇದೆ. ಇದು ಪ್ರೋಗ್ರೆಷನ್ಸ್ ಅಂತ ಪಾಠ ಬರುತ್ತೆ. ಅದರಲ್ಲಿ ಎಸ್ಪೆಷಲಿ ಇದು ಗುಣೋತ್ತರ ಶ್ರೇಣಿ ಅಂತ. ಸೊ ನಾವು ಹೈಸ್ಕೂಲ್ ಡೇಸಲ್ಲಿ ಕೆಲವೊಬ್ಬರು ಓದಿರ್ತೀವಿ ಗುಣೋತ್ತರ ಶ್ರೇಣಿ ಅಂತ. ನೋಡಿ ಈ ಥರ ಪ್ರಶ್ನೆಗಳೇ ಎಸ್ಪೆಷಲಿ ಫಾರೆಸ್ಟ್ ಗಾರ್ಡ್ ಎಕ್ಸಾಮಲ್ಲಿ ಬರ್ತಕ್ಕಂಥದ್ದು. ಇವಾಗ ಅದು ಬೀಟ್ ಫಾರೆಸ್ಟರ್ ಪರೀಕ್ಷೆ ಅಂತ ಹೇಳಿದ್ದೇನೆ. ಈ ಥರ ಪ್ಯೂರ್ ಮ್ಯಾಥಮೆಟಿಕ್ಸ್ ಬೇಸ್ಡ್ ಕ್ವಶನ್ಸ್. ಸೊ ಇಲ್ಲೊಂದು ಸೀರೀಸ್ ಕೊಟ್ಟಿದ್ದಾನೆ. ಮೊದಲನೇದು 625 ಇದೆ, ಆಮೇಲೆ 125 ಇದೆ, 25 ಇದೆ, 5 ಇದೆ ಆ್ಯಂಡ್ ಸೊ ಆನ್ ಇನ್ಫಿನಿಟಿವರೆಗೆ ಇದೇ ಸೀರೀಸ್ನ ಅನಂತ ಪದಗಳವರೆಗೆ ಬರ್ಕೊಂಬಿಟ್ಟು ಅವುಗಳ ಒಟ್ಟು ಮೊತ್ತ ಎಷ್ಟು ಅಂತ ಕೇಳಿದ್ದಾನೆ. ಇವೆಲ್ಲ ಸಂಖ್ಯೆಗಳು ಕೂಡ ಟೋಟಲ್ ಸಮ್ ಎಷ್ಟು ಬರುತ್ತೆ ಅಂತ ಪ್ರಶ್ನೆ ಕೇಳಿದ್ದಾನೆ. ಸೊ ಇದರಲ್ಲಿ ಈ ಮೊದಲನೇ ಸಂಖ್ಯೆ ಇದೆಯಲ್ಲ, ಇದನ್ನು ಫಸ್ಟ್ ಟರ್ಮ್ ಅಂತ ತಗೊಂತೀವಿ. 625 ಇದೆ. ಸೊ ಇದನ್ನು ಎ ಅಕ್ಷರದಿಂದ ರೆಪ್ರೆಸೆಂಟ್ ಮಾಡ್ತೀವಿ. ಎ ಅಂದರೆ ಫಸ್ಟ್ ಟರ್ಮ್ ಅಂತ. ಸೊ ಆಮೇಲೆ ಇದರಲ್ಲಿ ಸಾಮಾನ್ಯ ಅನುಪಾತ ಅಂತ ಬರಿತೀವಿ. ಅಂದರೆ ಎರಡನೇ ಸಂಖ್ಯೆ 125ನ್ನ ಮೊದಲನೇ ಸಂಖ್ಯೆ 625ರಿಂದ ಭಾಗಿಸ್ಬೇಕು. 125 ಒಂದಲೇ ಅಥವಾ 125 ಐದಲೇ 625 ಆಗುತ್ತೆ. ಸೊ 1/5 ಅಂದರೆ 1/5 ಅಂದರೆ 5ರಿಂದ 1 ಡಿವೈಡ್ ಮಾಡಿರಿ 0.2 ಬರುತ್ತೆ. ಇದು ಸಾಮಾನ್ಯ ಅನುಪಾತ ಅಂತ ಕರಿತೀವಿ. ಸೊ ಹಾಗಾದ್ರೆ ಇಲ್ಲಿ ಏನು ಕಂಡುಹಿಡಿಬೇಕು ಅಂದರೆ ಅನಂತ ಪದಗಳವರೆಗಿನ ಮೊತ್ತ ಅಂದರೆ ಗುಣೋತ್ತರ ಶ್ರೇಣಿಯಲ್ಲಿ ಅನಂತ ಪದಗಳವರೆಗಿನ ಮೊತ್ತ ಕಂಡುಹಿಡಿಯಲಿಕ್ಕೆ ಒಂದು ಸಿಂಪಲ್ ಫಾರ್ಮುಲಾ ಇದೆ. ಎಸ್ ಇನ್ಫಿನಿಟಿ ಈಕ್ವಲ್ ಟು a/1 - r. ಇನ್ಫಿನಿಟಿ ಅಂದರೆ ಅನಂತ ಪದಗಳವರೆಗಿನ ಮೊತ್ತ ಕಂಡುಹಿಡಿಯ ಸೂತ್ರ a/1 - r. ಸೊ ಇಲ್ಲಿ ಎ ಅಂದರೆ 625 ಇದೆ, ಅದನ್ನು ಬರಿತಾ ಅದನ್ನು /1 - r ಅಂದರೆ 0.2 ಇದೆ, 0.2 ಬರಿತೀನಿ. ಸೊ ಮೇಲ್ಗಡೆ 625 ಹಾಗೇ ಇರಲಿ, ಕೆಳಗಡೆ 1ರಲ್ಲಿ 0.2 ಮೈನಸ್ ಮಾಡಿರಿ, ಇನ್ನು 0.8 ಬರುತ್ತೆ. ನಿಮಗೆ ಪಾಯಿಂಟ್ ಇದ್ದರೆ ಡಿವೈಡ್ ಮಾಡೋಕ್ಕೆ ಬರದೇ ಇದ್ರೆ ಏನು ಮಾಡಿರಿ ಅಂದರೆ, ಪಾಯಿಂಟ್ ಇದ್ದರೆ ನಿಮಗೆ ಡಿವೈಡ್ ಮಾಡೋಕ್ಕೆ ಬರದೇ ಇದ್ದರೆ ಪಾಯಿಂಟ್ ತೆಗೆದುಬಿಡ್ರಿ. ಪಾಯಿಂಟ್ ತೆಗೆದು ಬರೀ 8 ಬರ್ಕೊಳ್ರಿ. ಪಾಯಿಂಟಿಂದ ಬಲಗಡೆಗೆ ಒಂದು ಅಂಕೆ ಇದೆ ಅಂದರೆ ಮೇಲ್ಗಡೆ 1 0 ಹಾಕ್ಕೊಂಡ್ರೆ ಮಾತ್ರ ಪಾಯಿಂಟ್ ತೆಗಿಬೋದು ನೀವು. ಸೊ ಬಲಗಡೆಗೆ 1 ಅಂಕೆ ಇದೆ ಅಂದರೆ ಮೇಲ್ಗಡೆ 1 0 ಎಕ್ಸ್ಟ್ರಾ ಹಾಕ್ಕೊಂಡ್ರೆ ಕೆಳಗಿರೋ ಪಾಯಿಂಟ್ ಹೋಗುತ್ತೆ. 8ರಿಂದ ಇದನ್ನು ಡಿವೈಡ್ ಮಾಡಿರಿ. 8 ಎಷ್ಟಲೇ ಅಂದರೆ 8 7 56, ಇನ್ನು ಎಷ್ಟು ಉಳಿತಾರೆ 6 ಉಳಿಯುತ್ತೆ. ಮತ್ತು 8 8 64, 1 ಉಳಿಯುತ್ತೆ. 8 1 8, 2 ಉಳಿಯುತ್ತೆ. ಪಾಯಿಂಟ್ ಕಟ್ 0 ಇಳಿಸ್ಕೊಳ್ರಿ. 8 2 16, 4 ಉಳಿಯುತ್ತೆ. 8 5 40 ಕ್ಯಾನ್ಸಲ್ ಆಗುತ್ತೆ. 781.25 ಬರುತ್ತೆ. ಸೊ ಇದು ಅನಂತ ಪದಗಳವರೆಗಿನ ಮೊತ್ತ. ಇಲ್ಲಿ 4th ಆಪ್ಷನಲ್ಲಿ ಇದೆಯಲ್ಲ, ಇದು ಸರಿ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ ಬರ್ಕೊಳ್ರಿ. ಒಂದು ಸಮಾಂತರ ಶ್ರೇಣಿಯ 17ನೇ ಮತ್ತು 27ನೇ ಪದಗಳು 17ನೇ ಮತ್ತು 27ನೇ ಪದಗಳು ಕ್ರಮವಾಗಿ 100 ಮತ್ತು 150 ಆಗಿದೆ. ಹಾಗಾದರೆ 37ನೇ ಪದ ಎಷ್ಟು ಅಂತ ಕೇಳಿದನು. ನೋಡಿ, ಒಂದು ಸಮಾಂತರ ಶ್ರೇಣಿಯಲ್ಲಿ 17ನೇ ಪದ ಇದೆ, T17. ಅದು ಎಷ್ಟಿದೆ ಅಂದರೆ 17ನೇ ಪದ 100 ಇದೆ. ಸೊ ಹಿಂಗೆ ಬರ್ಕಂತ ಹೋದರೆ 27ನೇ ಪದ ಕೊಟ್ಟಿದ್ದಾನೆ. 27ನೇ ಪದ ಕೊಟ್ಟಿದ್ದಾನೆ, ಅದು 150 ಇದೆ. 150 ಇದೆ. 17ನೇ ಪದ 100, 27ನೇ ಪದ 150 ಇದೆ ಅಂದರೆ ಅದೇ ಸಮಾಂತರ ಶ್ರೇಣಿ ಕಂಟಿನ್ಯೂ ಮಾಡ್ತಾ ಹೋದರೆ ಸೊ ಅಲ್ಲಿ 37ನೇ ಪದ ಎಷ್ಟು, T37 ಅಂದರೆ 37th ಟರ್ಮ್ ಎಷ್ಟು ಬರುತ್ತೆ ಅಂತ ಕ್ವಶನ್ ಕೇಳಿದ್ದಾನೆ. ಇದು ನಿಮಗೆ ಜನರಲಾಗಿ ಆನ್ಸರ್ ಮಾಡಬೇಕು, ನೀವು ಯಾವ ಫಾರ್ಮುಲಾ ಬೇಡ ಅಂತ ಹೇಳಿದರೆ. ಸೊ 27ನೇ ಪದ 150, 17ನೇ ಪದ 100 ಇದೆ ಅಂದರೆ 150ರಲ್ಲಿ 100 ಮೈನಸ್ ಮಾಡಿರಿ 50 ಬರುತ್ತೆ. 150ರಲ್ಲಿ ಈ 100ನ್ನು ಕಳೆದಾಗ 50 ಬರುತ್ತೆ. 27ರಲ್ಲಿ 17 ಕಳೆದಾಗ 10 ಬರುತ್ತಲ್ಲ, 10ರಿಂದ ಈ 50ನ್ನು ಬಾಗಿಸ್ಕೋಬೇಕು. 10 ಇಲ್ಲೇ 50 ಕ್ಯಾನ್ಸಲ್ ಆಗಿ ಈ 5 ಅನ್ನೋದು ಆ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಆಗಿರುತ್ತೆ. ಅಂದರೆ ಪ್ರತಿಯೊಂದು ಸಂಖ್ಯೆ ಹಿಂದಿನ ಸಂಖ್ಯೆಗಿಂತ 5 ಜಾಸ್ತಿ ಆಗ್ತಾ ಹೋಗಿದೆ ಅಂತ. ಸೊ ಹಾಗಾದರೆ 27ನೇ ಪದ 155 ಇದೆ, 150 ಇದೆ ಅಂದರೆ ನೆಕ್ಸ್ಟ್ ಪದ 5 ಜಾಸ್ತಿಯಾಗಿ 155 ಆಗುತ್ತೆ. 155. ನೆಕ್ಸ್ಟ್ ಆದರೆ ಮುಂದಿನ ಪದ ಮತ್ತು ಇದಕ್ಕಿಂತ 5 ಜಾಸ್ತಿಯಾಗಿ 160 ಆಗುತ್ತೆ. 155, 160, ನೆಕ್ಸ್ಟ್ 165 ಆಗುತ್ತೆ. ನೆಕ್ಸ್ಟ್ 170 ಆಗುತ್ತೆ. ನೆಕ್ಸ್ಟ್ 170ಕ್ಕೆ 5 ಕೂಡಿದರೆ 175 ಆಗುತ್ತೆ. ನೆಕ್ಸ್ಟ್ ಇದಕ್ಕೆ 5 ಕೂಡಿದರೆ 180 ಆಗುತ್ತೆ. ನೆಕ್ಸ್ಟ್ 5 ಕೂಡಿದರೆ 185 ಆಗುತ್ತೆ. ನೆಕ್ಸ್ಟ್ 5 ಕೂಡಿದರೆ 190 ಆಗುತ್ತೆ. ನೆಕ್ಸ್ಟ್ 5 ಕೂಡಿದರೆ 200 ಬರುತ್ತೆ, 200 ಬರುತ್ತೆ. ನೆಕ್ಸ್ಟ್ 5 ಕೂಡಿದರೆ 205 ಬರುತ್ತೆ. ನೆಕ್ಸ್ಟ್ 5 ಕೂಡಿದರೆ 210 ಬರುತ್ತೆ. ಎಲ್ಲವೂ 5 ಜಾಸ್ತಿ ಆಗ್ತಾ ಹೋಗಿದೆ. ಇಲ್ಲಿ 37ನೇ ಪದ ಎಷ್ಟು ಅಂತ ಕೇಳಿದ್ದಾನೆ ಅಂದರೆ ಇದು 27 ಆದಮೇಲೆ ಇದು 28, ಇದು 29, ಇದು 30, ಇದು
31, ಇದು 32, ಇದು 33, ಇದು 34, ಇದು 35, ಸೊ ಇದು 36, ಇದು 36ನೇ ಪದ, ಇದು 37ನೇ ಪದ ಆಗುತ್ತೆ. ಸಮಾಂತರ ಶ್ರೇಣಿಯ 37ನೇ ಪದ ಅಂದರೆ 205 ಬರುತ್ತೆ. ಸಾರಿ 205 ಇನ್ನೊಂದ್ಸಲ ಚೆಕ್ ಮಾಡಿರಿ. ಸೊ 27, 28, 29, 30, 31, 32, 33, 34, 35, 36. ನೆಕ್ಸ್ಟ್ ಸಮಾಂತರ ಶ್ರೇಣಿಯ 37ನೇ ಪದ ಅಂದರೆ 205 ಬರುತ್ತೆ. 27 ಆದಮೇಲೆ ಇದು 28ನೇ ಪದ 105, 155, 29ನೇ ಪದ 160, ನೆಕ್ಸ್ಟು 30ನೇ ಪದ 165, 31ನೇ ಪದ 170, ನೆಕ್ಸ್ಟ್ 32ನೇದು 175, ನೆಕ್ಸ್ಟ್ 33ನೇ ಪದ ಆಗುತ್ತೆ, ಇದು 34ನೇ ಪದ ಆಗುತ್ತೆ, 35ನೇ ಪದ ಆಗುತ್ತೆ, ನೆಕ್ಸ್ಟ್ 36ನೇ ಪದ ಆಗುತ್ತೆ, 37ನೇ ಪದ ಬರುತ್ತೆ. ಸೊ ಇಲ್ಲಿ 155, 160, 165, 170, 175, 180, 185, 190. ಸಾರಿ ಇಲ್ಲಿ 195 ಮಿಸ್ ಆಗಿದೆ. 195, ಇದು 36ನೇ ಪದ 195, 37ನೇ ಪದ 200 ಸರಿ ಆಗುತ್ತೆ. 37ನೇ ಪದ 200 ಬರುತ್ತೆ. ಇಲ್ಲಿ 200 ಮೊದಲನೇ ಆಪ್ಷನಲ್ಲಿ ಇದೆಯಲ್ಲ, ಇದು ಸರಿ ಉತ್ತರ ಆಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಒನ್ ನೋಡ್ರಿ. ಒಂದು ನೇರವಾದ ಸಿಲಿಂಡರ್ಗಳ ತ್ರಿಜ್ಯಗಳ ಅನುಪಾತ 3:2 ಅಂತ ಇದೆ ಮತ್ತು ಅದರ ಎತ್ತರಗಳ ಅನುಪಾತ 5:3 ಆಗಿದೆ. ಹಾಗಾದರೆ ಅವುಗಳ ಮೇಲ್ಮೈ ವಿಸ್ತೀರ್ಣಗಳ ಅನುಪಾತ ಅಂತ. ಸೊ ಸಿಲಿಂಡ್ರ್ ಅಂದ ತಕ್ಷಣ ನಮಗೆ ಮೈಂಡಲ್ಲಿ ಬರಬೇಕು, ಸಿಲಿಂಡ್ರ್ ಯಾವ ಶೇಪಲ್ಲಿರುತ್ತೆ ಅಂದರೆ ಈ ಶೇಪಲ್ಲಿರೋ ವಸ್ತುಗಳನ್ನು ಸಿಲಿಂಡರ್ ಅಂತ ಕರಿತೀವಿ. ಸೊ ಈ ಸಿಲಿಂಡರ್ ಎರಡಿದ್ದಾವೆ, ತ್ರಿಜ್ಯಗಳ ಅನುಪಾತ 2 ನೇರವಾದ ಸಿಲಿಂಡರ್ ಅಂತಿದೆ. ಇದು ಒಂದು ನೇರವಾದ ಅಲ್ಲ, ಇದು 2 ನೇರವಾದ ಸಿಲಿಂಡರ್ಗಳ ತ್ರಿಜ್ಯಗಳ ಅನುಪಾತ 3:2 ಇದೆ. ಸೊ ಒಂದು ಸಿಲಿಂಡ್ರು ಮತ್ತು ಇನ್ನೊಂದು ಸಿಲಿಂಡ್ರ್, 2 ಸಿಲಿಂಡ್ರ್ ಕೊಟ್ಟಿದ್ದಾನೆ. 2 ಸಿಲಿಂಡ್ರನ್ನ ಇದರ ಸಿಲಿಂಡ್ರ್ನ ರೇಡಿಯಸ್ಸು R ಬರಿತೀನಿ, ಇದನ್ನು ಸ್ಮಾಲ್ r ಅಂತ ಬರಿತೀನಿ. ಈ ಕ್ಯಾಪಿಟಲ್ ಆರ್ಗೂ ಸ್ಮಾಲ್ ಆರ್ಗೂ ಅನುಪಾತ 3:2 ಇದೆ ಅಂದರೆ ಅದನ್ನ 3/2 ಅಂತ ಬರ್ಕೋಬೋದು. ಮತ್ತು ಎತ್ತರಗಳ ಅನುಪಾತ, ಈ ಸಿಲಿಂಡರ್ನ ಎತ್ತರ ಕ್ಯಾಪಿಟಲ್ H, ಇದರ ಎತ್ತರ ಸ್ಮಾಲ್ h ಅಂತ ತಗೊಂಡ್ರೆ H/H = ಎತ್ತರಗಳ ಅನುಪಾತ 5:3 ಅಂತ ಕೊಟ್ಟಿದ್ದಾನೆ, 5/3 ಅಂತ ಬರ್ಕೋಬೇಕು ನೀವು. ಹಾಗಾದರೆ ಅವುಗಳ ಮೇಲ್ಮೈ ವಿಸ್ತೀರ್ಣಗಳ ಅನುಪಾತ ಎಷ್ಟು ಅಂತ ಕೇಳಿದ್ದಾನೆ. ಮೇಲ್ಮೈ ವಿಸ್ತೀರ್ಣಗಳಂದರೆ ಸೊ ಸಿಲಿಂಡರ್ನ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯೋ ಫಾರ್ಮುಲಾ ಅಂದರೆ 2πRh. ಒಂದಕ್ಕೆ ಕ್ಯಾಪಿಟಲ್ R, ಇನ್ನೊಂದಕ್ಕೆ ಕ್ಯಾಪಿಟಲ್ H ಬರೀತೀನಿ. ಅದೇ ಥರ ಇನ್ನೊಂದು ಸಿಲಿಂಡರ್ನ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯೋ ಫಾರ್ಮುಲಾ 2π ಸ್ಮಾಲ್ r ಸ್ಮಾಲ್ h ಅಂತ ಬರ್ಕೊಂತೀನಿ. ಎರಡೂ ಸಿಲಿಂಡರ್ ಆಗಿರೋದ್ರಿಂದ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯೋ ಫಾರ್ಮುಲಾ ಇಲ್ಲಿ 2π ಇದೆ, ಕ್ಯಾನ್ಸಲ್ ಮಾಡ್ಬೋದು ಡೈರೆಕ್ಟಾಗಿ. ಈ R/R ಇದ್ದ ಹತ್ರ 3/2 ಬರ್ಕೋಬೋದು ಡೈರೆಕ್ಟಾಗಿ. ಇಲ್ಲಿ ಏನಿಲ್ಲ ಅಂದ್ರೆ ಇಂಟು ಹಾಕ್ಕೊಂಡು H/H ಇದ್ದ ಹತ್ರ 5/3 ಅಂತ ಬರ್ಕೋಬೋದು ಡೈರೆಕ್ಟಾಗಿ ನೀವು. ಸೊ ಇಲ್ಲಿರುತ್ತೆ ಈ 3 ಕ್ಯಾನ್ಸಲ್ ಆಗುತ್ತೆ. ಮೇಲ್ಗಡೆ 5 ಕೆಳಗಡೆ 2 ಇದೆ ಅಂದರೆ ಅವುಗಳ ಮೇಲ್ಮೈ ವಿಸ್ತೀರ್ಣಗಳ ಅನುಪಾತ 5/2 ಬರುತ್ತೆ. ಇದನ್ನ ರೇಷಿಯೋ ರೂಪದಲ್ಲಿ 5:3 ಅಂತ ಬರ್ಕೋಬೋದು. 5:3 ಅಂತ 4th ಆಪ್ಷನಲ್ಲಿದೆ, ಇದು ಸರಿ ಉತ್ತರ ಆಗುತ್ತೆ. ನೋಡಿ ಎಷ್ಟು ಸಿಂಪಲ್ ಇದೆ ಲೆಕ್ಕ ಬಿಡಿಸೋದು. ಈ ಥರ ಕ್ವಶನ್ಸ್ನ ನೀವು ಬೀಟ್ ಫಾರೆಸ್ಟರ್ ಎಕ್ಸಾಮ್ಸಲ್ಲಿ ಸೊ ಇಲ್ಲಿ ಏನು ಮಾಡ್ಬೋದು ಅಂದರೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಈ ಥರ ಪ್ರಶ್ನೆಗಳು ಈ ಥರ ಬರೋ ಚಾನ್ಸಸ್ ಇರುತ್ತೆ. ಈ ಥರ ಪ್ರಶ್ನೆಗಳನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗದಲ್ಲಿ ಎಸ್ಪೆಷಲಿ ಈ ಥರ ಪಾಠಗಳಿಗೆ ಹೆಚ್ಚು ಪ್ರಿಫರೆನ್ಸ್ನ ಕೊಡ್ತಾ ಇದ್ದೀವಿ. ಹಾಗೆ ಆನ್ಲೈನಲ್ಲೂ ಕೂಡ ಹೆಚ್ಚಿನ ಕ್ಲಾಸಸ್ ನಿಮಗೆ ಸಿಗುತ್ತೆ. ಜನವರಿ 1ಕ್ಕೆ ಲಾಂಚ್ ಆಗುತ್ತೆ. ಸೊ ಮೊದಲ ಒಂದು 25ರಿಂದ 100 ವಿದ್ಯಾರ್ಥಿಗಳು ಮಾತ್ರ ಆಫರ್ ಇರುತ್ತೆ. ನೆಕ್ಸ್ಟ್ ಡೇಯಿಂದ ಆಫರ್ ಕ್ಯಾನ್ಸಲ್ ಆಗುತ್ತೆ. ಜನವರಿ 1 ನೀವು ಆನ್ಲೈನ್ ಪರ್ಚೇಸ್ ಮಾಡೋದಾದ್ರೆ ಪರ್ಚೇಸ್ ಮಾಡಿ, ಇದರ ಕಂಪ್ಲೀಟ್ ಯುಟಿಲೈಸ್ ಮಾಡ್ಕೊಂಡು ನೆಕ್ಸ್ಟ್ ಬರ್ತಾ ಎಕ್ಸಾಮಲ್ಲಿ ನೀವು 100% ಸಕ್ಸಸ್ ಆಗ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಸೊ ಥ್ಯಾಂಕ್ ಯು ಸೋ ಮಚ್.